ನಮಸ್ತೆ ನಮಸ್ತೆ ನಮಸ್ತೆ. ಯಾಕೆ 4 ಗಂಟೆ ಕ್ಲಾಸ್ ಇನ್ಮೇಲೆ ಇರೋದಿಲ್ಲ? ನನಗೂ ನಿನ್ನೆ 4 ಗಂಟೆ ಕ್ಲಾಸ್ ಅಂದ್ರೆ 3:45 ಕಾಲ್ ಬಂತು, 3:45ಕ್ಕೆ. ಸೊ ಅವಾಗ ಹೇಳಿದ್ರು ಇನ್ಮೇಲೆ ಸರ್ ಸ್ಪೆಷಲ್ ಕ್ಲಾಸ್ ಇರೋದಿಲ್ಲ. ಓಕೆ. ಮತ್ತೆ ಇನ್ನೊಂದು, ಎಷ್ಟು ಜನ ಪ್ಲಸ್ ಸ್ಟೂಡೆಂಟ್ಸ್ ಇದ್ದೀರಿ? ಈ ಸ್ಟೋರ್ ಏನಿದೆಲ್ಲ ಈ ಮಂತ್ ಏನಿದೆ ಅಂದ್ರೆ, ಈ ಮಂತ್ ಆಕ್ಚುಲಿ ನಾನು ಎಕ್ಸ್ಟ್ರಾ ಕ್ಲಾಸ್ ಮಾಡ್ತೀನಿ ಅಂತ, ಅಂದ್ರೆ ಈ ಮಂತ್ ತನಕ ಇದು ಮಾಡಿರ್ತೀನಿ. ನೆಕ್ಸ್ಟ್ ಮಂತ್ ಏನಿದೆಲ್ಲ ಪ್ಲಸ್ ಸ್ಟೂಡೆಂಟ್ಸ್ ನೀವು ತಗೋಬಹುದು, ಪ್ಲಸ್ ಕ್ಲಾಸ್ ಇರ್ತಾರೆ. ಬಟ್ ಫೆಬ್ರವರಿ 29 ಲಾಸ್ಟ್, ಮಾರ್ಚ್ 1ರಿಂದ ಯಾರು ಅಂದ್ರೆ ಸ್ಟೇಟ್ PSC ಯಾವುದು ಕೆಟಗರಿ ಇರಲ್ಲ, ಅಂದ್ರೆ ಯಾವ್ದು ಹೊಸ ಕೋರ್ಸ್ಗಳು ಯಾವ್ದು ಇರಲ್ಲ, ಆಯ್ತಾ? ಯಾವ್ದು ಹೊಸ ಬ್ಯಾಚ್ ಇರೋದಿಲ್ಲ. ಆಕ್ಚುಲಿ ಇಲ್ಲ ನೋಡಿ, ಇಲ್ಲಿ ಅನ್ಅಕಾಡೆಮಿದವ್ರದ್ದು ತಪ್ಪಿಲ್ಲ, ಆಯ್ತಾ? ಅನ್ಅಕಾಡೆಮಿ ಲಾಸ್ ಅನ್ನು ಮಾಡ್ಕೊಂಡು ಆಕ್ಚುಲಿ ಕ್ಲಾಸ್ಗಳನ್ನ ಮಾಡ್ತಿದ್ರು. ಆಕ್ಚುಲಿ ಲಾಸ್ ಅಲ್ಲಿ ಐತ್ರಿ, ಬಟ್ ಅದರಲ್ಲೂ ಕ್ಲಾಸ್ಗಳು ಮಾಡ್ತಿರೋ. ಬಟ್ ಈಗ ಲಾಸ್ ಜಾಸ್ತಿ ಆಗ್ತಾ ಇರೋದಕ್ಕೆ ಓಕೆ, ಸರಿ ಸರಿ, ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ ಅಲ್ಲಿ ಮಾಡ್ತೀನಿ, ಆಯ್ತಾ? ಓಕೆ. ಇಲ್ಲ, ನಮ್ಗೆ ನಿಜ ನಿಮ್ಗೆ ಬಹಳ ಬೇಜಾರಾಯ್ತ್ರಿ. ಅದು ಒಂದೇನೋ ಅನ್ಅಕಾಡೆಮಿ ಅನ್ನೋದು ಒಂದು ಅಟ್ಯಾಚ್ಮೆಂಟ್, ನಿಮ್ನೆಲ್ಲ ಮಾತಾಡ್ಸೋದು ನಿಮ್ ಜೊತೆಗೆ, ಅಂದ್ರೆ ಏನೋ ಒಂದು ನನಗೇನೋ 4 ಗಂಟೆ ಆದ್ರೆ ಒಂದು ನಿಮ್ ಜೊತೆಗೆ ಇರ್ತೀನಿ ಅನ್ನೋ ಫೀಲಿಂಗ್, ಈ ಕ್ಲಾಸ್ಗಳಿದ್ದಾಗ ಒಂದು ಫೀಲಿಂಗ್ ಇತ್ತು ಚೆನ್ನಾಗಿ. ನನಗೂ ಬಹಳ ಬೇಜಾರಾಗ್ತದೆ. ನಿನ್ನೆ ನನಗೆ 4 ಗಂಟೆ ಕ್ಲಾಸ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಂತ ಹೇಳಕ್ ಬಹಳ ದುಃಖ ಆಗ್ತೈತ್ರಿ. ಅದು ನನಗೆ, ನಾನು ಸ್ವಲ್ಪ ನನ್ನ ಗಟ್ಟಿ ಮನಸ್ಸು, ಆದ್ರೆ ಅವಳು ಬರೋ ಹಾಗಾಗಿತ್ತು ನನಗೆ. ಇಲ್ಲಿ ಬಿಡಿ. ಓಕೆ, ನಾನಂತೂ ನೋಡಿ ನಂದೇ ಆದ ಕನಸುಗಳಿದಾವೆ. ಓಕೆ, ಮೆಂಟಲ್ ಎಫ್ಟಿ ಮೇಲೆ ಯಾವ ಎಕ್ಸಾಮ್ ಇದೆ ಅದೆಲ್ಲ ನಮ್ಮ ಹುಡುಗರು ಚೆನ್ನಾಗಿ ಮಾಡ್ಬೇಕು ಅನ್ನೋದು ಆಸೆ. ಅದನ್ನ ನಾನು ಹೇಗಾದ್ರೂ ಮಾಡೇ ಮಾಡ್ತೀನಿ, ಆಯ್ತಾ? ಓಕೆ, ಸರಿ. ಇಲ್ಲಿ ತಗೊಳ್ಳಿ, ಕ್ಲಾಸ್ ಎಂಡ್ ಅಲ್ಲಿ ಮತ್ತೆ ಮಾತಾಡೋಣ. ಓಕೆ, ಸೊ ಗಡಿಯಾರ ಮೇಲೆ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾನೆ ನೋಡೋಣ. ಓಕೆ, ಸೊ ಇದ್ರಲ್ಲಿ ಬಹಳಷ್ಟು ಟೈಪ್ ಕ್ವಶನ್ ಬರ್ತವೆ. ಇಲ್ಲಿ ನಿಮ್ಗೆ ಗಂಟೆ ಮುಳ್ಳು ಮತ್ತು ಈ ನಿಮಿಷದ ಮುಳ್ಳು ಇದೆಲ್ಲ, ಇದ್ರ ನಡುವಿನ ಕೋನ ಎಷ್ಟು, ಸೊ ಎಷ್ಟು ಡಿಗ್ರಿ ಇರುತ್ತೆ ಏನು, ಇದ್ರ ಮೇಲೆ ಕ್ವಶನ್ಗಳು ಬರ್ತವೆ. ಫಸ್ಟ್ ಒಂದು ಸಿಂಪಲ್ ಕ್ವಶನ್ ಕೊಡ್ತೀನಿ ನೋಡಿ. ಇದು ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್, ಇದು PC ಎಕ್ಸಾಮ್ ಅಲ್ಲಿ ಕೇಳಿದ ಕ್ವಶನ್. ಇದು ಜಸ್ಟ್ ಆನ್ಸರ್ ಮಾಡಿ ನೋಡೋಣ. ಥ್ಯಾಂಕ್ ಯು ಹಾರ್ದಿಕ್ ಅವರೇ. ಸರಿ, ಪೋಲ್ ಬಂತು ನೋಡಿ. ಇದು ರಾತ್ರಿ 10 ಗಂಟೆ ಇಂದ ಬೆಳಗ್ಗೆ 10 ಗಂಟೆಗೆ 12 ತಾಸು ಇರುತ್ತೆ. ಓಕೆ, ಇದು 12 ತಾಸು ಗ್ಯಾಪ್. ಓಕೆ, ಸೊ ಇದು ಗೊತ್ತಿರಲಿ. 10 ರಿಂದ 10, 8 ರಿಂದ 8, 5 ರಿಂದ 5, 4 ರಿಂದ 4, ಇವೆಲ್ಲವೂ 12 ತಾಸು ಇರುತ್ತೆ. ನೆಕ್ಸ್ಟ್ ಇನ್ನ 2 ತಾಸು
ಮಧ್ಯಾಹ್ನ 12 ಅಂದ್ರೆ ಇನ್ನ 2 ತಾಸು. ಸೊ 12 ಪ್ಲಸ್ 2 ಟೋಟಲ್ 14 ತಾಸು ಆಗುತ್ತೆ. ಓಕೆ, ಇವೆಲ್ಲ ಏನು ಕಾಮನ್ ಸೆನ್ಸ್ ಕ್ವಶನ್ಸ್ ಆಯ್ತಾ, ಇದ್ರಲ್ಲಿ ನಿಮ್ಗೆ ಏನೋ ಅಂತ ಬೇಸಿಕ್ ಹೇಳುವಂತದ್ದೇ ಇಲ್ಲ, ಸಿಂಪಲ್ ಕ್ವಶನ್. ಓಕೆ, ಇದು ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದ ಪ್ರಶ್ನೆ. ಟ್ರೈ ಮಾಡಿ. ನನ್ನ ನೆಕ್ಸ್ಟ್ ಏನಿದೆ ಬೇಸಿಕ್ಸ್ ಅವೆಲ್ಲ ಹೇಳ್ತೀರಿ, ಇವು ಕಾಮನ್ ಸೆನ್ಸ್ ಕ್ವಶನ್ಸ್. ಓಲ್ ಬಂತು ನೋಡಿ. ಓಕೆ, ಮುಂಬೈಗೆ ಪ್ರತಿ 5 ಗಂಟೆಗೊಮ್ಮೆ ವಿಮಾನ ಸೌಲಭ್ಯ ಇದೆ. ಕೊನೆಯ ವಿಮಾನವು ಮುಂಬೈಗೆ 25 ನಿಮಿಷ ಮುಂಚೆ ಹೊರಟಿದೆ ಎಂದಾದರೆ ಪ್ರಸ್ತುತ 10:45 ಇದೆ. ಸೊ 25 ನಿಮಿಷ ಅಂತಂದ್ರೆ 10:20ಕ್ಕೆ ಇದು ಹಾರಾಟ ಮಾಡಿದೆ. ಓಕೆ, ಈಗ 5 ಗಂಟೆಯ ನಂತರ ಇದೇನಿದೆ 10:20ಕ್ಕೆ ಹಾರಾಟ ಆಗಿದೆಲ್ಲ, ಅದರ 5 ಗಂಟೆಯ ನಂತರ, ಸೊ 10:20 ನಂತರ 5 ಗಂಟೆಯ ನಂತರ ಅಂದ್ರೆ ಎಷ್ಟಾಗುತ್ತೆ? 3:20 ಆಗುತ್ತೆ. 10 ಆದ್ಮೇಲೆ 11, 12, 1, 2, 3. ಸೊ 10:20 3:20 ಹಾರಾಟ ಇರುತ್ತೆ. ಓಕೆ, ಅರ್ಥ ಆಯ್ತಾ ಇದು? ಈಗ 10:45, 25 ನಿಮಿಷ ಅಂದ್ರೆ 10:20 ಆಗಿತ್ತು. ಅದ್ರ 5 ಗಂಟೆ ನಂತರ ಅಂದ್ರೆ 3:20. ಓಕೆ, ಸೊ ಕನ್ನಡಿಯಲ್ಲಿ ಪ್ರತಿಬಿಂಬದ ಮೇಲೆ ಪ್ರಶ್ನೆಗಳನ್ನ ಕೇಳಿದಾಗ ಹೇಗೆ ಸಾಲ್ವ್ ಮಾಡ್ಬೇಕು ನೆನ್ಪಿಟ್ಕೊಳ್ಳಿ. ಯಾವುದೇ ಸಮಯದ ಕನ್ನಡಿಯಲ್ಲಿ ಪ್ರತಿಬಿಂಬ ಬೇಕಾದ್ರೆ ಆ ಸಮಯವನ್ನ 11:60 ಅಥವಾ 23:60 ಕಳೆಯಬೇಕು. ಓಕೆ, 11:60 ಅಥವಾ 23:60 ಕಡಿಬೇಕು. ಈಗ ಸಮಯ 3:30 ಆಗಿದೆ ಅನ್ಕೊಳ್ಳಿ. ಈ 3:30 ಹಿಂಗಿದ್ರೆ ಅಲ್ಲಿ 8:30 ತೋರಿಸುತ್ತೆ. ಬಟ್ ಸ್ಟೂಡೆಂಟ್ಸ್ ಕೆಲವರು ಏನ್ ಮಾಡ್ತಾರೆ, 9:30 ಅಂತ ಹೇಳ್ತಾರೆ. ನೋಡಿ, ಇಲ್ಲಿ 3:30 ಆದಾಗ, ಇಲ್ಲಿ 3 ಗಂಟೆ ಆದಾಗ ಮಾತ್ರ ಇಲ್ಲಿ ಇರುತ್ತೆ. ನಿಮಿಷ ಹೆಚ್ಚಾದಂಗೆ ಗಂಟೆ ಮುಳ್ಳು ಸಹ ಮುಂದೆ ಹೋಗುತ್ತೆ. ಸೊ 3:30 ಇದ್ರೆ 8:30 ಇರುತ್ತೆ. ನಾವೇನ್ ಮಾಡ್ಬೇಕು, 11:60 3:30 ಮೈನಸ್ ಮಾಡ್ಬೇಕು, 8:30 ಆಗುತ್ತೆ. ಸೊ ಯಾವುದೇ ಟೈಮ್ ಇರಲಿ ಅದ್ರದ್ದು ಮಿರರ್ ಇಮೇಜ್ ಬೇಕಾದ್ರೆ 11:60 ಆರ್ 23:60 ಮೈನಸ್ ಮಾಡ್ಬೇಕು. ಏನ್ ಸರ್ 11:60? 11:60 ಅಂದ್ರೆ ಇದು 12 ಅವರ್ ಅಂತ. ಓಕೆ, 23:60 ಅಂದ್ರೆ ಇದು 24 ಅವರ್ಸ್ ಅಂತ. ಓಕೆನಾ? ಸೊ ಅದೇ 9:45 ಅನ್ಕೊಳ್ಳಿ. 9:45 11:16 ಮೈನಸ್ ಮಾಡಿ 2:15 ಆಗುತ್ತೆ. ಸೊ 9:45 ಇದು 2:15. ಓಕೆ, ಅದೇ 11:15 ಇದ್ರೆ ಯಾವುದೇ ಟೈಮು 11 ಇಂದ 1 ಒಳಗಿತ್ತು ಅನ್ಕೊಳ್ಳಿ. 11 ಇಂದ 1 ಒಳಗಿತ್ತು ಅಂದ್ರೆ 23:16 ಮೈನಸ್ ಮಾಡ್ಬೇಕು. ಓಕೆ, 11 ಇಂದ 1 ಒಳಗಿದ್ರೆ 23:16 ಮೈನಸ್ ಮಾಡ್ಬೇಕು. 23:16 11:15 ಮೈನಸ್ ಮಾಡಿ ಏನಾಗುತ್ತೆ? 12:45 ಆಗುತ್ತೆ. 23:60 11:15 ಮೈನಸ್ ಮಾಡಿದ್ರೆ 12:45 ಆಗುತ್ತೆ. ಓಕೆನಾ? ಸೊ 11 ಇಂದ 1 ಒಳಗೆ ಮಾತ್ರ 23:60 ತಗೋಬೇಕು. ಆಯ್ತಾ? ಸೊ 12:30 11 ಇಂದ 1 ಒಳಗಿತ್ತು ಅಂದ್ರೆ 23:60 ತಗೊಳ್ಳಿ, ಮೈನಸ್ ಮಾಡಿದ್ರೆ 11:30. ನೋಡಿ, 12:30 ಇದು 11:30. ಓಕೆ, ಈಗ ಸಮಯ 3 ಗಂಟೆ ಆದಾಗ ಕನ್ನಡಿಯಲ್ಲಿ ಎಷ್ಟಾಗಿ ಕಾಣಿಸುತ್ತೆ?
ಓಕೆ, ಪೋಲ್ ಬಂತು. ಓಕೆ, 3 ಗಂಟೆ ಆದ್ರೆ ಅದರಲ್ಲಿ 9 ಗಂಟೆ ತೋರಿಸುತ್ತೆ. ಸೊ ಇದು 9 ಗಂಟೆ. ಓಕೆ, ಸಮಯ 10:30 ಆದಾಗ ಕನ್ನಡಿಯಲ್ಲಿ ಎಷ್ಟಾಗಿ ಕಾಣಿಸುತ್ತೆ? ಸರಿ, ಪೋಲ್ ಬಂತು ನೋಡಿ. ಸೊ ಇದು 10:30 ಆದ್ರೆ ಇದು 1:30 ಆಗಿರುತ್ತೆ. ಓಕೆ, 11:60 ಈ 10:30 ಮೈನಸ್ ಮಾಡಿ ಎಷ್ಟಾಗುತ್ತೆ? 1:30 ಆಗುತ್ತೆ. ಪೋಲ್ ಬಂತು. ಸೊ ಸಮಯ 2:55 ಆದಾಗ 11:60 2:55 ಮೈನಸ್ ಮಾಡಿ. ಸೊ ಇದು 9:05 ಆಗುತ್ತೆ. ಸೊ ನೋಡಿ, ಇದು ಪ್ರತಿಬಿಂಬ 9. ಸರಿ, ಪೋಲ್ ಬಂತು. ಓಕೆ, 11:60 6 ಮೈನಸ್ ಮಾಡಿ ಇದು 5:53 ಆಗುತ್ತೆ. ಓಕೆ, ಸರಿ, ನೆಕ್ಸ್ಟ್. ಪೋಲ್ ಕೊಡ್ತಾ ಇದ್ದೀನಿ ನೋಡಿ. ಪೋಲ್ ಬಂತು ನೋಡಿ. ನಮ್ಮ ಲೆಜೆಂಡ್ ಎಜುಕೇಟರ್ ಶರಣ್ಯ ಸರ್ ಕಾಲ್ ಮಾಡಿದಾರೆ. ನಾನು ಸೊ ಅವ್ರ ಜೊತೆ ಮಾತಾಡ್ತಾ ಪೋಲ್ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ, ಸಾರಿ ತಡ್ರಿ. ಇದು 11:60 ನೋಡಿ. 11 ನಾ ಹೇಳಿದೀನಿ 11ರಿಂದ 1 ಒಳಗಿತ್ತು ಅಂದ್ರೆ
ನಾವು 23:60 ಮೈನಸ್ ಮಾಡಬೇಕು. ಸೊ 11:45 ಅಂದ್ರೆ ಇದು 12:15 ಆಗುತ್ತೆ. ಓಕೆ ಸರಿ, ಇದನ್ನ ಸರಿ ಪೋಲ್ ಬಂತ ನೋಡಿ. 11ರಿಂದ 1 23:60 ಮೈನಸ್ ಮಾಡಬೇಕು. ಸೊ ಇದು 12:10 11:50. ಓಕೆ, ಇದನ್ನ ಟ್ರೈ ಮಾಡಿ. ಸರಿ, ಪೋಲ್ ಬಂತು ನೋಡಿ. ಓಕೆ, ಸೊ 23:60 ಮೈನಸ್ ಮಾಡೋಣ. ಈಗ 12:30 ಮೈನಸ್ ಮಾಡಿದ್ರೆ ಇದು 11:30 ಆಗುತ್ತೆ. ಓಕೆನಾ? ಸರಿ, ಓಕೆ, ಇದು ನಿಮ್ಗೆ ಕನ್ನಡಿ ಪ್ರತಿಬಿಂಬ ನಾವು ನೋಡಿದ್ವಿ, ಆಯ್ತಾ. 11ರಿಂದ 1 ಅಷ್ಟೇ ಇದ್ರೆ 23:60 ಮೈನಸ್ ಮಾಡಿ ಉಳಿದಿದ್ದೇನಿರುತ್ತಲ್ಲ, ನೀವು 1ರಿಂದ 11 ಒಳಗೆ ಏನಿರುತ್ತಲ್ಲ ಅವುಗಳನ್ನ 11:60 ಮೈನಸ್ ಮಾಡಿ. ಓಕೆ, ಯಾಕೆ ಅಂದ್ರೆ ಇಲ್ಲಾಂದ್ರೆ 00 ಬಂದ್ಬಿಡುತ್ತೆ. 00:15 ಅಂದ್ರೆ 12:15 ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ 23:60 ಮೈನಸ್ ಮಾಡೋದು. ಇಲ್ಲ, ಇದ್ರಲ್ಲೂ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ, ಬಟ್ 00 ಬಂದ್ಬಿಡುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಕಂಡುಹಿಡಿಯೋದು. ಈಗ ಒಂದು ಸರ್ಕಲ್, ಒಂದು ವೃತ್ತ ಅಂತಂದ್ರೆ 360 ಡಿಗ್ರಿ ಇರುತ್ತೆ. ಓಕೆ, ಒಂದು ವೃತ್ತ ಅಂದ್ರೆ 360 ಡಿಗ್ರಿ, 360 ಡಿಗ್ರಿ ಆಗಿರುತ್ತೆ. ಸೊ ಈಗ ಒಂದು ವೃತ್ತಾಕಾರದಲ್ಲಿ ಗಡಿಯಾರವು 360 ಡಿಗ್ರಿ ಕೋನವನ್ನು ಹೊಂದಿರುತ್ತೆ. ಒಂದು ವೃತ್ತಾಕಾರದ ಗಡಿಯಾರದಲ್ಲಿ 12 ಭಾಗ ಇರುತ್ತೆ. 12 ಭಾಗ ಇರ್ತಾವಲ್ಲ ನೋಡಿ, 12 ಪಾರ್ಟ್ಸ್ ಮಾಡಿರ್ತಾರೆ ಹಿಂಗೆ. ಸೊ 12 ಪಾರ್ಟ್ಸ್ ಇರುತ್ತೆ. ಆದ್ದರಿಂದ ಪ್ರತಿ 2 ಭಾಗಗಳ ನಡುವಿನ ಅಂತರ 360ನ್ನ 12 ಭಾಗ ಮಾಡಿ 30 ಡಿಗ್ರಿ ಆಗುತ್ತೆ. ಸೊ ಕೋನದಲ್ಲಿ ಇದು 360 ಡಿಗ್ರಿ. ಓಕೆ, ಸೊ ಎಷ್ಟು ಭಾಗ ಮಾಡಿರ್ತಾರೆ? ಇದನ್ನ 12 ಭಾಗ ಮಾಡಿರ್ತಾರೆ. ಇದು ಟೋಟಲ್ 360 ಡಿಗ್ರಿ 12 ಭಾಗ ಮಾಡ್ತಾರೆ. ಸೊ ಪ್ರತಿ 2 ಭಾಗಗಳ ನಡುವೆ ಎಷ್ಟಾಗಿರುತ್ತೆ? 30 ಡಿಗ್ರಿ ಆಗಿರುತ್ತೆ. ಸೊ ಇದು 30 ಡಿಗ್ರಿ 30 ಡಿಗ್ರಿ 30 ಡಿಗ್ರಿ ಈ ತರ. ಓಕೆ, ಸೊ ಒಂದು ಗಂಟೆ ಆದಾಗ ಕೋನ ಎಷ್ಟಿರುತ್ತೆ? ಸೊ 1 ಗಂಟೆ ಆದಾಗ ನೋಡಿ, 1 ಗಂಟೆ ಆದಾಗ ಇದು 30 ಡಿಗ್ರಿ ಇರುತ್ತೆ. ಓಕೆನಾ? 1 ಗಂಟೆ ಆದಾಗ 30 ಡಿಗ್ರಿ ಇರುತ್ತೆ. 2 ಗಂಟೆ ಆದಾಗ ಅವಾಗ 60 ಡಿಗ್ರಿ ಇರುತ್ತೆ. ಓಕೆ, 2 ಗಂಟೆ ಆದಾಗ 60 ಡಿಗ್ರಿ. 3 ಗಂಟೆ ಆದಾಗ ಇದು 90 ಡಿಗ್ರಿ ಆಗಿರುತ್ತೆ. ಓಕೆ, ಅದೇ ರೀತಿ 6 ಗಂಟೆ ಆದಾಗ ಇದೆಷ್ಟಾಗುತ್ತೆ ನೋಡಿ, 180 ಡಿಗ್ರಿ ಆಗಿರುತ್ತೆ. 6 ಗಂಟೆ ಆದಾಗ ಇದು 180 ಡಿಗ್ರಿ ಆಗಿರುತ್ತೆ. ಅದೇ 9 ಗಂಟೆ ಆದಾಗ ಕೋನ, 9 ಗಂಟೆ ಆದಾಗ ಇಲ್ಲಿ ಒಂದು ಕಂಡೀಷನ್ ಏನಂದ್ರೆ ಇದು ಒಳಕೋನ ಹೊರಕೋನ. ಒಳಕೋನ 90 ಡಿಗ್ರಿ ಆದ್ರೆ ಹೊರಕೋನ ಎಷ್ಟಾಗುತ್ತೆ? ಈ ಹೊರಕೋನ ಬೇಕು ಅಂದ್ರೆ 360 90 ಡಿಗ್ರಿ ಮೈನಸ್ ಮಾಡೋದು, 270 ಡಿಗ್ರಿ ಹೊರಕೋನ. ಇಲ್ಲಿ ಅದೇ ತರ 90 ಡಿಗ್ರಿ ಮೈನಸ್ ಇಲ್ಲಿ ಮಾಡಿ. ಈ 360ರಲ್ಲಿ 60 ಡಿಗ್ರಿ ಮೈನಸ್ ಮಾಡಿ ಇದು 300 ಡಿಗ್ರಿ. ಇದು ಹೊರಗಿನ ಕೋನ ಏನಾಗಿರ್ತಲ್ಲ ಅದು 300 ಡಿಗ್ರಿ ಆಗಿರುತ್ತೆ.
ಓಕೆ, 12 ಗಂಟೆ ಆದಾಗ ಅವಾಗ 0 ಡಿಗ್ರಿ ಇರುತ್ತೆ. ಓಕೆನಾ? ಸರಿ, ಈಗ ಸ್ವಲ್ಪ ಇಂಪಾರ್ಟೆಂಟ್, ಇದನ್ನ ಕರೆಕ್ಟ್ ಆಗಿ ಹೇಳಿ. ಈಗ 12 ಗಂಟೆ ಆದಾಗ 0 ಡಿಗ್ರಿ, ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಗಂಟೆ ಮುಳ್ಳು, ನಿಮಿಷದ ಮುಳ್ಳು ಮುಂದೆ ಹೋಗ್ತಾ ಹೋಗ್ತಾ ಗಂಟೆ ಮುಳ್ಳುನು ಚಿಕ್ಕದಾಗಿ ಮುಂದೆ ಹೋಗ್ತಾ ಇರುತ್ತೆ. ಈಗ ಇದೇನಾದ್ರೂ ನಿಮಿಷದ ಮುಳ್ಳು ಇಲ್ಲಿ ಬಂತ ಅನ್ಕೊಳ್ಳಿ, ಅವಾಗ ಗಂಟೆ ಮುಳ್ಳು ಇಲ್ಲಿ ಮಿಡಲ್ ಬಂದಿರುತ್ತೆ. ಹೌದಾ? ಇದು ಇಲ್ಲಿ ಬಂದ್ರೆ ಒಟ್ಟು ಮುಂದೆ ಹೋಗ್ತಾನೆ ಇರುತ್ತೆ ಅದು. ಸರಿ, ಇಲ್ಲಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಇದು ಯಾವುದೇ ಸಮಯದಲ್ಲಿ ನಿಮಿಷದ ಮುಳ್ಳು ಎ ನಿಮಿಷ ಮುಂದೆ ಹೋದಾಗ, ಎ ಅಂದ್ರೇನು? 20 ನಿಮಿಷ, 40, ಎಷ್ಟೇ ಇರಲಿ, ಎ ನಿಮಿಷ ಮುಂದೆ ಹೋದಾಗ ಗಂಟೆ ಮುಳ್ಳು A/2 ಕೋನ ಮುಂದೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 60 ನಿಮಿಷ ಏನಾದ್ರೂ ಮುಂದೆ ಹೋಯ್ತು ಅನ್ಕೊಳ್ಳಿ. ಈಗ 12 ಗಂಟೆ ಆಗಿದೆ. ಓಕೆ, ಇದು 12 ಗಂಟೆ ಆಗಿದೆ. ಈ 12 ಗಂಟೆ ಇದ್ದಿದ್ದು ಇದೇನಾದ್ರೂ ನಿಮಿಷದ ಮುಳ್ಳು ಇಲ್ಲಿ ಬಂತು ಅನ್ಕೊಳ್ಳಿ, ಗಂಟೆ ಮುಳ್ಳು ಇಲ್ಲಿ ಹೋಗಿರುತ್ತೆ. ಅಂದ್ರೆ 30 ಡಿಗ್ರಿ ಕವರ್ ಆಗುತ್ತೆ. ಹೌದಾ? 40 ನಿಮಿಷ ಹೋದ್ರೆ ಅದ್ರ ಅರ್ಧ ಎಷ್ಟು? 20 ಡಿಗ್ರಿ. ಸೊ ಎಲ್ಲ ಅರ್ಧ ಆಗಿರುತ್ತೆ ನೋಡಿ. 60 ನಿಮಿಷ ಮುಂದೆ ಹೋದ್ರೆ 30 ಡಿಗ್ರಿ, 40 ನಿಮಿಷ ಮುಂದೆ ಹೋದ್ರೆ 20 ಡಿಗ್ರಿ, 30 ನಿಮಿಷ ಮುಂದೆ ಹೋದ್ರೆ 15 ಡಿಗ್ರಿ, 10 ನಿಮಿಷ ಮುಂದೆ ಹೋದ್ರೆ 5 ಡಿಗ್ರಿ. ಅರ್ಥ ಆಯ್ತಾ? 60 ಇದ್ರೆ 30 ಡಿಗ್ರಿ, 40 ಇದ್ರೆ 20 ಡಿಗ್ರಿ, 30 ಇದ್ರೆ 15 ಡಿಗ್ರಿ, 10 ಇದ್ರೆ 5 ಡಿಗ್ರಿ ಆಗುತ್ತೆ. ಓಕೆನಾ? ಸರಿ, ಈ ಒಂದು ಕ್ವಶನ್ ಇದೆ, ಸಿಂಪಲ್ ಇದೆ, ಟ್ರೈ ಮಾಡಿ. ಸರಿ, ಪೋಲ್ ಕೊಡ್ತೀನಿ ನೋಡಿ. ಇದು PS ಎಕ್ಸಾಮ್ ಅಲ್ಲಿ ಕೇಳಿದ್ದ ನೋಡಿ, KS PS ಪೋಲ್ ಬಂದು. ಓಕೆ, ಈಗ ಇದು 8 ಗಂಟೆ ಅಂದ್ರೆ ಗಂಟೆ ಮುಳ್ಳು ಇಲ್ಲಿರುತ್ತೆ. ಓಕೆ, ಗಂಟೆ ಮುಳ್ಳು ನೋಡಿ ಇಲ್ಲಿದೆ. ಇದು 2 ಗಂಟೆ ತೋರಿಸ್ಬೇಕು. 2 ಗಂಟೆ ತೋರಿಸ್ಬೇಕು ಅಂದ್ರೆ ಫಸ್ಟ್ ಇಲ್ಲಿ 30 ಡಿಗ್ರಿ, ಇದು 30 ಡಿಗ್ರಿ, 60 ಆಯ್ತಾ, ಇದು 90 ಆಯ್ತಾ, ಇದು 120 ಆಯ್ತಾ, ಇದು 150 ಆಯ್ತಾ, ಇದು 180. ಸೊ ಹಿಂಗೆ ಒಂದು ಲೈನ್ ಇತ್ತು ಅನ್ಕೊಳ್ಳಿ, ಅದು 180 ಡಿಗ್ರಿ ಆಗಿರುತ್ತೆ. ಓಕೆ, ಸ್ಟ್ರೇಟ್ ಲೈನ್ ಇದ್ರೆ ಅದು 180 ಡಿಗ್ರಿ ಆಗಿರುತ್ತೆ. ಅರ್ಥ ಆಯ್ತಾ? ಬೆಳಗ್ಗೆ 9 ಗಂಟೆ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ನಡುವಿನ ಕೋನ ಎಷ್ಟು ಹೇಳಿ? ಸರಿ, ಪೋಲ್ ಬಂತು. ಓಕೆ, ಸೊ 90 ಡಿಗ್ರಿ ಆದ್ರೆ ಈ ತರ ಇರುತ್ತೆ. ಇದು 30, 30, 30, ಇದು 90 ಡಿಗ್ರಿ ಆಗಿರುತ್ತೆ. ಓಕೆ, ಸರಿ, ನೆಕ್ಸ್ಟ್ 4 ಗಂಟೆ ಆದಾಗ ಹೇಳಿ. ಪೋಲ್ ಬಂತು. ಓಕೆ,
ಸೊ ಇದು 30 30 30 30. ಸೊ 4 ಇಂಟು 30 120 ಡಿಗ್ರಿ. ಸರಿನಾ? ಓಕೆ, ಈಗ ಒಂದು ಕ್ವಶನ್ ಇದೆ, ಇದು ಟ್ರೂ ಆರ್ ಫಾಲ್ಸ್ ಅಂತ ಕೊಡಿ, ಆಯ್ತಾ? ಸೊ ಇದು ಜಸ್ಟ್ ನಿಮ್ಗೆ ಈ ತರ ನಿಮ್ ಥಿಂಕಿಂಗ್ ಪವರ್ ಹೆಂಗಿದೆ ಅಂತ ಚೆಕ್ ಮಾಡೋದಕ್ಕೆ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ ತಗೊಂಡಿದ್ದೀನಿ. ಗಡಿಯಾರದಲ್ಲಿ ಸಮಯ ಬೆಳಗ್ಗೆ 9:30 ಆಗಿದ್ದರೆ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ಕೋನ 90 ಡಿಗ್ರಿ ಇರುತ್ತೆ. ಹೌದಾ? 9:30 ಆದಾಗ 90 ಡಿಗ್ರಿ ಇರುತ್ತೆ. ಇದು ಸರಿ ಆರ್ ತಪ್ಪು? ಅಂದ್ರೆ ಸರಿ ಇದ್ರೆ ಟ್ರೂ ಕೊಡಿ, ತಪ್ಪಿದ್ರೆ ಫಾಲ್ಸ್ ಕೊಡಿ. ಓಕೆ ಸರಿ, ಮತ್ತೊಮ್ಮೆ ಕೊಡ್ತಾ ಇದ್ದೀನಿ. ಅದು ಟ್ರೂ ಕೊಟ್ಬಿಟ್ಟು ರೂಢ ಆಗ್ಬಿಟ್ಟಿದ್ದಾರೆ, ನನ್ಗೆ ಫಾಲ್ಸ್ ಕೊಡಕ್ ಮನ್ಸಾಗಿತ್ತು. ಓಕೆ ಸರಿ, ಹೋಲಿ, ಇದನ್ನ ಹೇಳಿ. ಈ ಕ್ವಶನ್ ಓದಿ. ಗಡಿಯಾರದಲ್ಲಿ 3:30 ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ಕೋನ 90 ಡಿಗ್ರಿ ಆಗಿರುತ್ತೆ. ಪೋಲ್ ಬಂತು. ಓಕೆ ಸರಿ, ಇಲ್ಲಿ ನೋಡಿ 9:30 3:30 ಆದಾಗ ನಮ್ಗೇನ್ ಅನ್ಸುತ್ತೆ? 90 ಡಿಗ್ರಿ ಅಂತ ಅನ್ಸುತ್ತೆ. ಇದು 30. ಸೊ ಇಲ್ಲಿಗೆ 90 ಡಿಗ್ರಿ ಆಯಿತು. ಬಟ್ ಇಷ್ಟು ಮುಂದೆ ಹೋಗಿರುತ್ತಲ್ಲ, ಇಷ್ಟು ಇದನ್ನ ನಾವು ತಗೊಳ್ಬೇಕಲ್ಲ. ಇದನ್ನ ತಗೋಬೇಕಾನೆ, ಇದು 30 ಇದನ್ನ ತಗೋಬೇಕಾನೆ. ಸರಿ, ಇಲ್ಲಿ ಇದು 30. ಬಟ್ ಇಷ್ಟನ್ನ ಬಿಡ್ಬೇಕಾನೆ, ಇಷ್ಟನ್ನ ತಗೋಬಾರ್ದು, ಇಷ್ಟನ್ನ ಬಿಡ್ಬೇಕಾನೆ. ಹಂಗಾದ್ರೆ 90 ಡಿಗ್ರಿ ಆಗೋದಿಲ್ಲ, ಇದು ತಪ್ಪು. ಓಕೆ, ಅರ್ಥ ಆಯ್ತಾ? ಇದು 90 ಡಿಗ್ರಿ ಇರೋದಿಲ್ಲ. ಹಂಗಾದ್ರೆ ಏನಾಗಿರುತ್ತೆ ಸರ್? ಓಕೆ, ನಾನು ನಿಮ್ಗೆ ಇದನ್ನ ತಿಳಿಸ್ಕೊಡ್ತೀನಿ ನೋಡಿ. ಇದು 30 ಡಿಗ್ರಿ ಇರುತ್ತೆ, ಇದು 30 ಡಿಗ್ರಿ ಇರುತ್ತೆ, ಇದು 30 ಡಿಗ್ರಿ ಇರುತ್ತೆ. ಬಟ್ ಇದು ಎಷ್ಟಿರುತ್ತೆ ಅಂದ್ರೆ ನೋಡಿ ಇದು ಕರೆಕ್ಟ್ ಆಗಿ ನೋಡಿ. 9:30 ಅಲ್ಲ, ಎಷ್ಟು ಇರುತ್ತೆ ಅಂತಂದ್ರೆ ಈ 30 ನಿಮಿಷ, ಈ ನಿಮಿಷದ ಮುಳ್ಳು ನೋಡಿ, ಈ ನಿಮಿಷದ ಮುಳ್ಳದ ಅರ್ಧ ಮಾಡ್ಕೊಳ್ಳಿ, ಇದ್ರದ್ದು ಅರ್ಧ ಮಾಡ್ಕೊಳ್ಳಿ. ನಿಮಿಷ ಎಷ್ಟಿದೆ? 30 ಇದೆ. ಹಂಗಾದ್ರೆ 30ರದ ಅರ್ಧ ಎಷ್ಟು? 15 ಡಿಗ್ರಿ. ಸೊ ಇದು 15 ಡಿಗ್ರಿ ಮುಂದೆ ಹೋಗಿರುತ್ತೆ. ಎಷ್ಟು ನಿಮಿಷ ಇರುತ್ತಲ್ಲ ಅದ್ರ ಅರ್ಧ ಮುಂದೆ ಹೋಗಿರುತ್ತೆ. ಓಕೆ, ಹಾಗಾದ್ರೆ ಸೊ 30 ಇದು 105 ಡಿಗ್ರಿ ಆಗುತ್ತೆ. ಸೊ ಟೋಟಲ್ 105 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 105 ಡಿಗ್ರಿ ಆಗಿರುತ್ತೆ. ಅರ್ಥ ಆಯ್ತ್ರಿ? ಓಕೆನಾ? ಸರಿ. ಓಕೆ, ಅದೇ 3:30 ಆದಾಗ ಏನು ನೋಡೋಣ. ಗಂಟೆ ಮುಳ್ಳು ಇದು ನಿಮಿಷದ ಮುಳ್ಳುಗಿಂತ ಮುಂದೆ ಹೋಗ್ಬಿಟ್ಟಿದೆ ಗಂಟೆ ಮುಳ್ಳು, ಅವಾಗ ಪ್ಲಸ್ ಮಾಡ್ಬೇಕು. ಇಲ್ಲಿ ನಿಮಿಷದ ಮುಳ್ಳು ಇಲ್ಲಿದೆ, ಗಂಟೆ ಮುಳ್ಳು ಹಿಂದೆ ಇದೆ, ಇನ್ನು ಹಿಂದಿದೆ. ನಿಮಿಷದ ಮುಳ್ಳು 6 ಹತ್ರ ಬಂದಿದೆ, ಗಂಟೆ ಮುಳ್ಳು ಹಿಂದೆ ಇದೆ. ಹಿಂದಿದ್ದಾಗ ಮೈನಸ್ ಮಾಡ್ಬೇಕು. ಓಕೆ, ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇದು 30. ಬಟ್ ಇಷ್ಟು ಮುಂದೆ ಬಂದಿರುತ್ತಲ್ಲ, ಇದು ಎಷ್ಟು ಅಂದ್ರೆ 30 ನಿಮಿಷ ಅಲ್ಲ, 9:30 30 ನಿಮಿಷದ ಅರ್ಧ ಎಷ್ಟು? 15 ಡಿಗ್ರಿ. ಇದು 15 ಡಿಗ್ರಿ ಮುಂದೆ ಬಂದಿರುತ್ತೆ. ಅಂದ್ರೆ ಟೋಟಲ್ 90 ಡಿಗ್ರಿ. ಇಲ್ಲಿಂದ 30 ಟೋಟಲ್ 90 ಡಿಗ್ರಿ. ಅದರಲ್ಲಿ ಈ 15 ಡಿಗ್ರಿನ ಮೈನಸ್ ಮಾಡ್ಬೇಕು. ಸೊ ಎಷ್ಟಾಗುತ್ತೆ? 75 ಡಿಗ್ರಿ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಆನ್ಸರ್ ಇದು 75 ಡಿಗ್ರಿ. ಓಕೆ, ಅರ್ಥ ಆದ್ರೆ ಟ್ರೂ ಕೊಡಿ. ಓಕೆ ಸರ್, ಈಗ ನಮಗೆ ಪ್ಲಸ್ ಯಾವಾಗ ಮಾಡ್ಬೇಕು, ಮೈನಸ್ ಯಾವಾಗ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸರ್. ಈಗ ನೋಡಿ, ಈಗ 9:30 3:30 ನೋಡಿದ್ವಿ. ಯಾವಾಗ ಪ್ಲಸ್ ಮಾಡ್ಬೇಕು, ಯಾವಾಗ ಮೈನಸ್ ಮಾಡ್ಬೇಕು ಹೇಳ್ತೀನಿ ನೋಡಿ.
ಈಗ ನಿಮ್ಗೆ 7:30 ಆಗಿದೆ ಅನ್ಕೊಳ್ಳಿ. 7:30 ಆದಾಗ ಗಂಟೆ ಮುಳ್ಳು ಮುಂದೆ ಬಂದಿದೆ ನೋಡಿ, ಗಂಟೆ ಮುಳ್ಳು ಮುಂದಿದೆ. ಮುಂದಿದ್ರೆ ಪ್ಲಸ್ ಮಾಡಿ. ಓಕೆ, ಮುಂದಿದ್ರೆ ಪ್ಲಸ್ ಮಾಡಿ. ನೆಕ್ಸ್ಟ್ 5:10 ಇದೆ. 5:10 ಇದ್ದಾಗ ಗಂಟೆ ಮುಳ್ಳು ಇಲ್ಲಿರುತ್ತೆ, ನಿಮಿಷದ ಮುಳ್ಳು ಇಲ್ಲಿರುತ್ತೆ. ಸೊ ಮುಂದೆ ಬಂದ್ಬಿಟ್ಟಿರುತ್ತೆ ನೋಡಿ, ಪ್ಲಸ್ ಮಾಡಿ. ಗಂಟೆ ಮುಳ್ಳು ಈಗ ನಿಮಿಷದ ಮುಳ್ಳು 2ರ ಮೇಲೆ ಇದೆ, ಗಂಟೆ ಮುಳ್ಳು 5ರ ಮೇಲೆ ಇದೆ, ಅವಾಗ ಪ್ಲಸ್ ಮಾಡಿ. ನೆಕ್ಸ್ಟ್ 10:40. 10:40 ಅಂದ್ರೆ ಗಂಟೆ ಮುಳ್ಳು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದೆ, ಹತ್ರ ಹೋಗಿದೆ, ಪ್ಲಸ್ ಮಾಡಬೇಕು. ಓಕೆನಾ? 6:20. 6:20 ಅಂದ್ರೆ ಇದು 6 ಇಲ್ಲಿ ಬಂದಿರುತ್ತೆ, ಇದು 20 ಇಲ್ಲಿ ಇರುತ್ತೆ. ಅಂದ್ರೆ ಗಂಟೆ ಮುಳ್ಳು ಮುಂದೆ ಹೋಗ್ಬಿಟ್ಟಿದೆ, ಪ್ಲಸ್ ಮಾಡಬೇಕು. ಅರ್ಥ ಆಗ್ತಾ ಇದೆ ರೀ? ಮುಂದೆ ಹೋದಾಗ ಪ್ಲಸ್ ಮಾಡಬೇಕು. ಈಗ ಹಿಂದೆ ಬರೋಣ. ಹೆಂಗೆ ಅಂದ್ರೆ 4:30. 4:30 ಅಂದ್ರೆ ನಿಮಿಷದ ಮುಳ್ಳು ಮುಂದಿದೆ, ಗಂಟೆ ಮುಳ್ಳು ಇದು ಹಿಂದಿದೆ. ಗಂಟೆ ಮುಳ್ಳು ಹಿಂದಿದೆ ನೋಡಿ, ಇಲ್ಲಿ ಗಂಟೆ ಮುಳ್ಳು ಹಿಂದಿದೆ, ಅದಕ್ಕೆ ಮೈನಸ್ ಮಾಡಿ. 7:30 ಆದಾಗ ಗಂಟೆ ಮುಳ್ಳು ಮುಂದಿರುತ್ತೆ, 4:30 ಆದಾಗ ಗಂಟೆ ಮುಳ್ಳು ಹಿಂದಿರುತ್ತೆ, ಚಿಕ್ಕ ಮುಳ್ಳು ಹಿಂದಿರುತ್ತೆ. ಈಗ 3:30 ಆದಾಗ ಇದು ಇಲ್ಲಿ ಬಂದಿರುತ್ತೆ, ಇದು ಇಲ್ಲಿ. ಗಂಟೆ ಮುಳ್ಳು ಇನ್ನು ಹಿಂದೆ ಇರುತ್ತೆ, ಮೈನಸ್ ಮಾಡಬೇಕು. ಓಕೆ, ನೆಕ್ಸ್ಟ್ 6:40 ಆದಾಗ ಗಂಟೆ ಮುಳ್ಳು ಇಲ್ಲಿರುತ್ತೆ, ನಿಮಿಷದ ಮುಳ್ಳು 40 ಮೇಲೆ, ಗಂಟೆ ಮುಳ್ಳು ಹಿಂದಿದೆ, ಮೈನಸ್ ಮಾಡಬೇಕು. ಓಕೆ, ಸೊ ಅದೇ ರೀತಿ 8:50 ಆದಾಗ ಗಂಟೆ ಮುಳ್ಳು ಇಲ್ಲಿ 9 ಹತ್ರ ಬಂದಿರುತ್ತೆ, ನಿಮಿಷದ ಮುಳ್ಳು ಇಲ್ಲಿರುತ್ತೆ, ಹಿಂದಿರುತ್ತೆ. ಅರ್ಥ ಆಯ್ತಾ? ಗಂಟೆ ಮುಳ್ಳು ಏನಾದ್ರು ಇಲ್ಲಿ ನೋಡಿ, 6 ಇಲ್ಲಿದೆ, ಇದಕ್ಕಿಂತ ಮುಂದೆ ಹೋಗ್ಬಿಟ್ಟಿದೆ ಅವರ್ ಹ್ಯಾಂಡ್. ಬಟ್ ಇಲ್ಲಿ ಏನಿದೆ, ಅವರ್ ಹ್ಯಾಂಡ್ ಹಿಂದಿದೆ, ಅವಾಗ ಮೈನಸ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಮಾಡ್ಬೇಕು. ಓಕೆ, ಇದು ಅರ್ಥ ಆದ್ರೆ ತಿಳ್ಕೊಡಿ, ಪ್ಲಸ್ ಮಾಡೋದು ಮೈನಸ್ ಮಾಡೋದು. ಓಕೆ ಸರಿ, ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇವನ್ನ ತಗೊಳ್ಳಿ. ಈ 30 ನಿಮಿಷ ಇದ್ರೆ ಅದ್ರ ಅರ್ಧ, 20 ನಿಮಿಷ ಇದ್ರೆ ಅದ್ರ ಅರ್ಧ, 15 ನಿಮಿಷ ಇದ್ರೆ ಅದ್ರ ಅರ್ಧ, ಎಷ್ಟು ನಿಮಿಷ ಇರುತ್ತೆ ಅದ್ರ ಅರ್ಧ ತಗೋಬೇಕು. ಸೊ 8:30 ಹೇಳಿ. ಸರಿ, ಪೋಲ್ ಬಂತು. ಪೋಲ್ ಬಂತು. ವೆರಿ ಗುಡ್. ಸೊ ಇದು 30 ಡಿಗ್ರಿ, ಇದು 30 ಡಿಗ್ರಿ. ಈ 30 ನಿಮಿಷ ಇದೆಲ್ಲ, 8:30, ಈ 30ರದ ಅರ್ಧ 15 ಡಿಗ್ರಿ ಇಲ್ಲಿ ಹಾಕ್ಬೇಕು. ಸೊ 15, 30, 30. ಸೊ ಇದು ಎಷ್ಟಾಗುತ್ತೆ? 75 ಡಿಗ್ರಿ. ನೋಡಿ, ಇದಕ್ಕೇನೋ ಫಾರ್ಮುಲಾ. ಆ ಫಾರ್ಮುಲಾ ಯಾವತ್ತು ನಮ್ಮ ಸ್ಟೂಡೆಂಟ್ಸ್ ಹೇಳೋದು ಇಲ್ಲ, ನಾನು ಮಾಡೋದೇ ಇಲ್ಲ. ಯಾಕಂದ್ರೆ ಫಾರ್ಮುಲಾ ಅವೆಲ್ಲ ಕೈ ಕೊಟ್ಬಿಡ್ತಾವ್ರಿ. ಬಟ್ ಈ ಥಿಂಕ್ ಮಾಡಿದ್ದೇನಿದೆ ಅಲ್ಲ, ಇಲ್ಲಿ ಯೋಚನೆ ಮಾಡಿದ್ದು ಇವು ಮರೆಯೋದಿಲ್ಲ ನಿಮ್ಗೆ, ಆಯ್ತಾ? ಸೊ ಇಲ್ಲಿ 30 ಕಂಪ್ಲೀಟ್, 30 ಇದು ಕಂಪ್ಲೀಟ್, ಇದು ಅರ್ಧ ಇದೆ ಅಂದ್ರೆ 30 ನಿಮಿಷದ ಅರ್ಧ. 7:20 ಆದ್ರೆ
ಪೋಲ್ ಬಂತು. ಇದು 30 ಡಿಗ್ರಿ 30 ಡಿಗ್ರಿ 30 ಡಿಗ್ರಿ. ಬಟ್ ಇದು ಸ್ವಲ್ಪ ಮುಂದೆ ಹೋಗಿದಲ್ಲ, ಎಷ್ಟು ಅಂತಂದ್ರೆ ಈ 20 ನಿಮಿಷದ ಅರ್ಧ 20 ನಿಮಿಷದ ಅರ್ಧ ಎಷ್ಟು 15 ಡಿಗ್ರಿ. ಓಕೆ, ಸೊ 30 30 60 90 ಸಾರಿ 30 20 ನಿಮಿಷದ ಅರ್ಧ ಇಲ್ಲಿದೆ ನೋಡಿ. 20 ನಿಮಿಷದ ಅರ್ಧ 10 ಡಿಗ್ರಿ. ಸೊ ಇಲ್ಲಿಂದ ಇಲ್ಲಿಗೆ 30 30 30 90 ಇದೊಂದು 100 ಡಿಗ್ರಿ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಇದು 4 10. ಸರಿ, ಪೋಲ್ ಬಂತು. ಸರಿ, ಸಂಜೆ 4:10 ಆದಾಗ ಏನಾಗುತ್ತೆ? ಇದು 30 ಇದು 30, ಬಟ್ ಇದು 10 ನಿಮಿಷ ಇದೆಲ್ಲ, ಈ 10 ನಿಮಿಷದ ಅರ್ಧ 5 ಡಿಗ್ರಿ. ಸೊ ಇದು 5 ಡಿಗ್ರಿ ಆಗುತ್ತೆ. ಸೊ ಟೋಟಲ್ ಇಲ್ಲಿಂದ ಇಲ್ಲಿಗೆ 65 ಡಿಗ್ರಿ. ಆಪ್ಷನ್ ಬಿ. ಸರಿ, ಇದು 4:30 ಆಗುತ್ತೆ. ಸರಿ, ಪೋಲ್ ಬರ್ತಾ ಇದೆ ನೋಡಿ. ಪೋಲ್ ಬಂತು. ಓಕೆ, ಸೊ ಇದು 30 ಡಿಗ್ರಿ, ಇದು 30 ಡಿಗ್ರಿ. ಸೊ ಟೋಟಲ್ 60 ಡಿಗ್ರಿ ಆಗುತ್ತೆ. ಸೊ ಈ 60 ಡಿಗ್ರಿಲಿ ಇದು ಟೋಟಲ್ 60 ಡಿಗ್ರಿಲಿ ಇದಿಷ್ಟು ಮೈನಸ್ ಮಾಡಬೇಕು. ಇದಿಷ್ಟನ್ನ ಮೈನಸ್ ಮಾಡಬೇಕು. ಇದು ಎಷ್ಟಾಗುತ್ತೆ? 30 ನಿಮಿಷದ ಅರ್ಧ ಎಷ್ಟು? 15 ಡಿಗ್ರಿನ ಮೈನಸ್ ಮಾಡಬೇಕು. ಸೊ 45 ಡಿಗ್ರಿ ಆಗುತ್ತೆ. ಕರೆಕ್ಟಾ? ಇದು ಟೋಟಲ್ ಎಷ್ಟು? 60 ಡಿಗ್ರಿ. ಆ 60 ಡಿಗ್ರಿಲಿ ಇದನ್ನ ಮೈನಸ್ ಮಾಡಬೇಕು, 45 ಡಿಗ್ರಿ.
ಸರಿ, ಪೋಲ್ ಬರ್ತಾ ಇದೆ. ಓಕೆ, ಪೋಲ್ ಬಂತು ನೋಡಿ. ಓಕೆ, ಸರಿ. 640 ಇದೆಷ್ಟಿದೆ? 30 ಡಿಗ್ರಿ. ಇದು 30 ಡಿಗ್ರಿ. ಸೊ ಟೋಟಲ್ 60 ಡಿಗ್ರಿ ಆಗುತ್ತಾ? ಆ 60 ಡಿಗ್ರಿಲಿ ಇದನ್ನ ಮೈನಸ್ ಮಾಡ್ಬೇಕು. ಎಷ್ಟು? ಈ 40ರದ ಅರ್ಧ ಎಷ್ಟು? 20 ಡಿಗ್ರಿ ಮೈನಸ್ ಮಾಡಬೇಕು. ಸೊ ಎಷ್ಟಾಗುತ್ತೆ? 40 ಡಿಗ್ರಿ ಆಗುತ್ತೆ. ಓಕೆ, ಇದಿಷ್ಟು 40 ಡಿಗ್ರಿ. ಓಕೆ, ಸರಿ. 325 ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದು ಕ್ವಶನ್. ಸರಿ, ಪೋಲ್ ಬಂತು ನೋಡಿ. ಓಕೆ, 83%. ಇದು 30 ಡಿಗ್ರಿ ಆಯ್ತಾ? ಇದು 30 ಡಿಗ್ರಿ. ಸೊ ನಿಮ್ಗೆ ಗೊತ್ತಿರಬೇಕು ಗಂಟೆ ಮುಳ್ಳು ಹಿಂದಿದೆ. ಇಲ್ಲಿ ನೋಡಿ ಆಲ್ರೆಡಿ ಹಿಂದಿದೆ. ಸೊ ಅವಾಗ ಮೈನಸ್ ಮಾಡಬೇಕು. ಓಕೆ, ಸೊ 60 ಡಿಗ್ರಿಲಿ ಈ 25 ಹಾಫ್ ಎಷ್ಟು? 12.5 ಮೈನಸ್ ಮಾಡಬೇಕು. 47.5 ಡಿಗ್ರಿ ಆಗುತ್ತೆ. ಓಕೆ, ಸರಿ. ಓಕೆ, ಈಗ ಬ್ರೇಕ್ ತಗೊಳ್ಳಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. 10 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ.
ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಗಡಿಯಾರದಲ್ಲಿ ಸಮಯವು 4:20 ತೋರಿಸುವಾಗ ಗಂಟೆ ಮತ್ತು ನಿಮಿಷದ ಮುಳುಗಳ ನಡುವಿನ ಕೋನ 0 ಡಿಗ್ರಿ. ಸರಿ ತಪ್ಪು? ಪೋಲ್ ಬಂತು. ಟ್ರೂ ಆರ್ ಫಾಲ್ಸ್ ಕೊಡಿ. ಸರಿ ಇದ್ರೆ ಟ್ರೂ ಕೊಡಿ, ತಪ್ಪಿದ್ರೆ ಫಾಲ್ಸ್ ಕೊಡಿ. ಓಕೆ, ಚೆಕ್ ಮಾಡೋಣ. ಇಲ್ಲಿ ನೋಡಿ, 0 ಡಿಗ್ರಿ ಯಾವಾಗ ಇರುತ್ತೆ? ಯಾವಾಗ ಒಂದ್ರ ಮೇಲೆ ಒಂದ್ ಇರುತ್ತಲ್ಲ ಅದಕ್ಕೆ 0 ಡಿಗ್ರಿ ಅಂತಾರೆ. ಓಕೆ, ಈಗ ಹಿಂಗಿದ್ದಾಗ ಇದ್ರ ನಡುವೆ ಏನೋ ಡಿಗ್ರಿನೇ ಇಲ್ಲ ಇಲ್ಲಿ. ಬಟ್ ಹಿಂಗ್ ಓಪನ್ ಆಯ್ತು ಅನ್ಕೊಳ್ಳಿ, ಅವಾಗ ಈಗ ಡಿಗ್ರಿ ಆಗುತ್ತೆ. ಸೊ ಈ ತರ ಈಗ ಮೊಸಳೆ ಬಾಯಿ ಮುಚ್ಚಿದಾಗ 0 ಡಿಗ್ರಿ, ಓಪನ್ ಮಾಡಿ 5, 10, 15, 20 ಹಿಂಗ್ ಮಾಡ್ತಾ 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 ಇದು 90 ಡಿಗ್ರಿ. ಓಕೆ, ಸೊ ಇಲ್ಲಿ ಇದು ಏನು ಇಲ್ಲಿ ನೋಡಿ, ಈಗ ಇದ್ರ ನಡುವೆ ಏನ್ ಡಿಫ್ರೆನ್ಸ್ ಅಂದ್ರೆ 20 ನಿಮಿಷ ನೋಡಿ. 4:20 ಆದಾಗ ಈ 20ರದ ಅರ್ಧ ಏನಿದೆಲ್ಲ 10 ಡಿಗ್ರಿ. ಸೊ ಇದು 10 ಡಿಗ್ರಿ ಇರುತ್ತೆ. ಸೊ ಆನ್ಸರ್ ಇದು 10 ಡಿಗ್ರಿ. ಸೊ ಇದು ತಪ್ಪು. 0 ಡಿಗ್ರಿ ಇರಲ್ಲ, 10 ಡಿಗ್ರಿ ಇರತ್ತೆ. ಅರ್ಥ ಆಯ್ತಾ? ಓಕೆ, ಇದು ನೋಡು 3:15. ಪೋಲ್ ಬಂತು. ಪೋಲ್ ಬಂತು. ಜಸ್ಟ್ 15ರ ಅರ್ಧ ಎಷ್ಟು? 7.5 ಡಿಗ್ರಿ. ನೋಡಿ, ಇದ್ರ ನಡುವೆ 15ರ ಅರ್ಧ. ಓಕೆ, 7.5 ಡಿಗ್ರಿ. ಪೋಲ್ ಬಂತು. ನಲವತ್ತರ ಅರ್ಧ 20 ಡಿಗ್ರಿ. ಇದು 40 ಹಾಫ್ 20 ಡಿಗ್ರಿ ಆಗುತ್ತೆ. ಇದು ಕ್ವಶನ್ ಚೆನ್ನಾಗಿದೆ ನೋಡಿ. ಮಧ್ಯಾಹ್ನ 12ರಿಂದ ಇಲ್ಲಿಂದ 5 ಗಂಟೆ 10 ನಿಮಿಷ, 5 ಗಂಟೆ 10 ನಿಮಿಷ ಕಳೆದ ನಂತರ 10 ನಿಮಿಷಗಳು ಕಳೆದ ನಂತರ ಇಲ್ಲಿಂದ ಇಲ್ಲಿಗೆ ಎಷ್ಟು? ಪೋಲ್ ಬಂತು ನೋಡಿ. ಓಕೆ, ವೆರಿ ಗುಡ್. ಓಕೆ, ಈಗ ಇದು ತಗೊಳೋದಾಗಿಲ್ಲ ಆಯ್ತಾ. ಇಲ್ಲಿಂದ ಸ್ಟಾರ್ಟಿಂಗ್
ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇದು 30 ಡಿಗ್ರಿ, 30 ಡಿಗ್ರಿ, 30 ಡಿಗ್ರಿ, 30 ಡಿಗ್ರಿ, ಇದು 30 ಡಿಗ್ರಿ. ಇದೇನಿದೆ ಅಲ್ಲ 10 ನಿಮಿಷ ಬಂದಿದೆ, ಹೌದಾ? 5-10 ಅಂದ್ರೆ 10 ನಿಮಿಷದ ಅರ್ಧ 5 ಡಿಗ್ರಿ ಮುಂದೆ ಹೋಗುತ್ತೆ. ಓಕೆ, 5 ಡಿಗ್ರಿ, ಇದು 30, 30, 30, 30. ಇದು ಆಕ್ಚುಲಿ PSI 2018 ಪ್ರಶ್ನೆ ಇದು. ಓಕೆನಾ? ಹಾ, ಸೊ 30, 30, 30, 30, 30 ನೋಡಿ ಎಷ್ಟಾಗುತ್ತೆ? 30, 60, 90, 120, 150, 155 ಆಗುತ್ತೆ. ಡಿಗ್ರಿ. ಓಕೆ, ಅರ್ಥ ಆಯ್ತಾ? ಸೊ ಅವ್ನು ಕೇಳಿದ್ದು ಗಂಟೆ ಮುಳುದಷ್ಟೇ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಬರೋದಕ್ಕೆ ಎಷ್ಟು ಡಿಗ್ರಿ? 30, 30, 30, 30. ಬಟ್ ಇಲ್ಲೇನ 5-10 ಆದಾಗ ಅವಾಗ ಇಲ್ಲಿ ಸ್ವಲ್ಪ ಮುಂದೋಗಿರುತ್ತೆ 5 ಡಿಗ್ರಿ. ಇದು ಅರ್ಥ ಆದಟ್ರು ಕೊಡಿ. ಸರಿ, ನೆಕ್ಸ್ಟ್ ಇದು ನಿಮ್ಗೆ ಗೊತ್ತಿರಲಿ. ಗಡಿಯಾರದಲ್ಲಿನ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ದಿನದಲ್ಲಿ ಎಷ್ಟು ಬಾರಿ ಪರಸ್ಪರ ಒಂದಕ್ಕೊಂದು ಸಂಧಿಸುತ್ತದೆ? ಈಗ ಇಲ್ಲಿ ನೋಡಿ, 11ರಿಂದ 12 ಒಳಗೆ ನೀವು ನೋಡಿದ್ರೆ ಇಲ್ಲಿ 2 ಮೀಟೇ ಆಗಲ್ಲ. ಇಲ್ಲಿ 11ರಿಂದ 11:59 ಒಳಗೆ, 11ರಿಂದ 11:59 ಒಳಗೆ ಇಲ್ಲಿ ಮೀಟ್ ಆಗಲ್ಲ, ಅಂದ್ರೆ ಜೊತೆಗೆ ಬರೋದೇ ಇಲ್ಲ. ಚೆಕ್ ಮಾಡ್ಬೇಕಾದ್ರೆ ಇದು 11 ಕೇಳುತ್ತೆ, ನೀ ಇದು ಗಂಟೆ ಮುಳುಗ್ ಹೇಳುತ್ತೆ, ನೀ ಅಲ್ಲೇ ಇರು, ನಾ ಬಂದೆ 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 ಬಂದೆ. ಆದ್ರೆ ಇದೇನ್ ಹೋಗುತ್ತೆ? ಇಲ್ಲಿ ಹೋಗ್ಬಿಟ್ಟಿರುತ್ತೆ. 12 ಗಂಟೆಗೆ ಮಾತ್ರ ಅದು ಕೌಂಟ್ ಆಗುತ್ತೆ, ಬಟ್ 11ರಿಂದ 11:59 ಕೌಂಟ್ ಆಗಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ, 12ರಿಂದ ಇಲ್ಲೂ ಮೀಟ್ ಆಗುತ್ತೆ, ಇಲ್ಲಿ ಆಗುತ್ತೆ, ಇಲ್ಲಿ ಆಗುತ್ತೆ, ಆಗತ್ತೆ ಆಗತ್ತೆ ಆಗತ್ತೆ, ಇಲ್ಲಿ ಆಗುತ್ತೆ, ಇಲ್ಲಿ ಆಗುತ್ತೆ, ಇಲ್ಲಿ ಆಗುತ್ತೆ, ಇಲ್ಲಿ ಆಗುತ್ತೆ, ಇಲ್ಲಿ ಆಗುತ್ತೆ, ಬಟ್ ಇಲ್ಲಿ ಆಗಲ್ಲ. ಅಂದ್ರೆ 11 ಬಾರಿ ಆಗುತ್ತೆ. 12 ಗಂಟೆಲಿ 11 ಬಾರಿ ಆಗುತ್ತೆ. ಹೆಂಗೆ ಸರ್? ಹೆಂಗೆ ಸರ್? ನೋಡಿ, 12 ಗಂಟೆಗೆ ಆಯ್ತಾ, ಮತ್ತೆ 1:05, 1:06 ಸಮಯದಲ್ಲಿ ಇಲ್ಲಿ ಮೀಟ್ ಆಯ್ತು, ಇಲ್ಲಾಯ್ತು, ಇಲ್ಲಾಯ್ತು, ಇಲ್ಲಿ. ಹಿಂಗ್ 1 ತಾಸಿಗೆ 1 ಬಾರಿ 2 ಕನೆಕ್ಟ್ ಆಗ್ತವೆ, ಹಿಂಗ್ ಜೊತೆಗೆ ಬರ್ತಾವ, ಟಚ್ ಆಗ್ತಾವ. ಆದ್ರೆ 11ರಿಂದ 12 1 ಆಗೋದಿಲ್ಲ. ಅರ್ಥ ಆಯ್ತಾ? ಸಂಧಿಸೋ 2 ಟಚ್ ಆಗ್ಬೇಕು. 1 ತಾಸಿಗೆ 1 ಅವರ್ಗೆ 1 ಬಾರಿ ಆದ್ರೂ ಆಗೇ ಆಗ್ತವೆ. ಆದ್ರೆ 12 ತಾಸಿಗೆ ಎಷ್ಟು ಬಾರಿ? 11 ಬಾರಿ. 11 ಬಾರಿದಲ್ಲಿ 11ರಿಂದ 12 ಒಳಗೆ ಇಲ್ಲಿ ಸಂಧಿಸುವುದಿಲ್ಲ. ಓಕೆ, 11ರಿಂದ 12 ಒಳಗೆ ಅವು ಸಂಧಿಸೋದಿಲ್ಲ, 2 ಜೊತೆಗೆ ಬರೋದಿಲ್ಲ. ಓಕೆ, 12 ತಾಸಿಗೆ. ನೆಕ್ಸ್ಟ್ 24 ತಾಸಿಗೆ. ಸೊ 12 ತಾಸಿಗೆ 11 ಬಾರಿ ಆದ್ರೆ 24 ತಾಸಿಗೆ ಎಷ್ಟು ಬಾರಿ? 22 ಬಾರಿ ಆಗುತ್ತೆ. ಓಕೆ, 1 ತಾಸಿಗೆ 1 ಬಾರಿ, 12 ತಾಸಿಗೆ 11 ಬಾರಿ, 24 ತಾಸಿಗೆ 22 ಬಾರಿ. ಸೊ ನನಗೆ ನಿಮ್ಗೆ ತೋರಿಸಿದ ಪ್ರಕಾರ ಇಲ್ಲಿ ಅಷ್ಟೇ ಆಗೋದಿಲ್ಲ, ಬಿಟ್ರೆ ಎಲ್ಲಾ ಕಡೆ ಆಗುತ್ತೆ, ಅಂದ್ರೆ ಎಲ್ಲಾ ಭಾಗದೊಳಗೂ ಆಗುತ್ತೆ. ಇದು ಅರ್ಥ ಆದ್ರೆ ಟ್ರೂ ಕೊಡಿ. ಸೊ ಇದಕ್ಕೆ ಆನ್ಸರ್ 22 ಬಾರಿ. ವೆರಿ ಗುಡ್. ಓಕೆ, ಇದೇ ತರ ಈಗ ಎಷ್ಟು ಬಾರಿ ವಿರುದ್ಧ ದಿಕ್ಕು? ವಿರುದ್ಧ ದಿಕ್ಕು ಅಂದ್ರೆ ನೇರ ರೇಖೆಯಲ್ಲಿ, ವಿರುದ್ಧ ದಿಕ್ಕಿನಲ್ಲಿ ನೇರ ರೇಖೆಯಲ್ಲಿ ನೇರ ಇರಬೇಕು, ಹಿಂಗೆ ಹಿಂಗ್ ನೇರ ಇರಬೇಕು. ನೋಡಿ, ಇದೇನ್ ಹೇಳುತ್ತೆ? 5 ಏನ್ ಹೇಳುತ್ತೆ? ಸರಿ, ನೀನು ಇಲ್ಲೆಲ್ಲೋ ಬಾ, ಹಿಂಗ್ ಸ್ಟ್ರೇಟ್ ಬಂದ್ಬಿಡು, ನಾವಿಬ್ರು ಹಿಂಗ್ ಸ್ಟ್ರೇಟ್ ಲೈನ್ ಮಾಡೋಣ ಅಂತ. ಸೊ ಇದು ಹಿಂಗ್ ಹೋಗ್ತಾ ಇರುತ್ತೆ, ಇದು ಹಿಂಗ್ ಹೋಗ್ತಾ ಇರುತ್ತೆ, ಬರುತ್ತೆ 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 ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಸ್ಟ್ರೇಟ್ ಲೈನ್ ಆಗೋದಕ್ಕೆ. ಆವಾಗ ಇದೇನಾಗುತ್ತೆ? ಅದು ಇಲ್ಲಿ ಬಂದ್ಬಿಡುತ್ತೆ ಹಿಂಗೆ. ಓಕೆ, ಸ್ಟ್ರೇಟ್ ಲೈನ್ ಆಗ್ಬೇಕು ಅಂದ್ರೆ ಇದು ಇಲ್ಲಿ ಬಂದಿರುತ್ತೆ, ಬಟ್ ಇದು ಇಲ್ಲಿ ಬಂದ್ಬಿಟ್ಟಿರುತ್ತಲ್ಲ, 12 ಆಸ್ಪಾಸ್ ಬಂದಾಗ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಸ್ಟ್ರೇಟ್ ಲೈನ್ ಆಗಲ್ಲ. 5ರಿಂದ 6 ಒಳಗೆ ಸ್ಟ್ರೇಟ್ ಲೈನ್ ಆಗಲ್ಲ, 12ರಿಂದ 1 ಆಗುತ್ತೆ, 1ರಿಂದ 2, ಇಲ್ಲೆಲ್ಲಾ ಕಡೆನೂ ಸ್ಟ್ರೇಟ್ ಲೈನ್ ಆಗತ್ತೆ. ಇಲ್ಲಿ ಆಗುತ್ತೆ, ಇಲ್ಲಿ ಆಗುತ್ತೆ, ಇಲ್ಲಿ ಆಗುತ್ತೆ, ಇಲ್ಲಿ ಆಗುತ್ತೆ, ಇಲ್ಲಿ ಆಗುತ್ತೆ, ಎಲ್ಲಾ ಕಡೆನೂ ಸ್ಟ್ರೇಟ್ ಲೈನ್ ಆಗುತ್ತೆ. ಸರಿ, ಚೆಕ್ ಮಾಡೋಣ ಸ್ಟ್ರೇಟ್ ಲೈನ್. ನೋಡಿ, 12ರಿಂದ 1 ಸ್ಟ್ರೇಟ್ ಲೈನ್ ಆಯ್ತಾ, 12ರಿಂದ 1 ಒಳಗೆ ಆಯ್ತು, 1ರಿಂದ 2 ಸ್ಟ್ರೇಟ್ ಲೈನ್ ಬರುತ್ತೆ, 2ರಿಂದ 3 ಸ್ಟ್ರೇಟ್ ಲೈನ್ ಬರುತ್ತೆ, 3ರಿಂದ 4, 4ರಿಂದ 5, ಬಟ್ 5ರಿಂದ 6 ಬರೋದಿಲ್ಲ. ಅದು ಕನ್ಸಿಡರ್ ಆಗೋದು 6 ಗಂಟೆ ಕನ್ಸಿಡರ್ ಆಯ್ತು.
6 ಗಂಟೆಯಿಂದ 7 ಗಂಟೆ ಒಳಗೆ ಅದು ಸ್ಟಾರ್ಟ್ ಆಗಿದೆ. 6 ಗಂಟೆಗೆ ಆಯ್ತು, 5 ರಿಂದ 6 ಒಳಗೆ ಇಲ್ಲಿ ಒಂದು ಬರೋದಿಲ್ಲ ಅಷ್ಟೇ. ನೆಕ್ಸ್ಟ್ ನೋಡಿ ಇಲ್ಲಿ, ಇಲ್ಲಿ ಬಂತು 7 ರಿಂದ 8, 8 ರಿಂದ 9, 9 ರಿಂದ 10, 10 ರಿಂದ 11, 11 ರಿಂದ 12. ಹಾಗಾದ್ರೆ 1 ಗಂಟೆಗೆ ಒಂದು ಬಾರಿ, 1 ತಾಸಿಗೆ, ಇದು ಆಕ್ಚುಲಿ ಎಕ್ಸಾಮ್ ಅಲ್ಲಿ ಕೇಳಿದಾನಂತ ನಾನು ಮಾಡಿಸ್ತಾ ಇದ್ದೀನಿ, 1 ತಾಸಿಗೆ 1 ಬಾರಿ ಆದ್ರೂ ಬರುತ್ತೆ. 12 ತಾಸಿಗೆ 11 ಬಾರಿ, 24 ತಾಸಿಗೆ 22 ಬಾರಿ ಆಗುತ್ತೆ. ಸರಿ, ಇಲ್ಲಿ ಯಾವಾಗ ಆಗಲ್ಲ ಅಂದ್ರೆ 5 ರಿಂದ 6 ಒಳಗೆ ನೇರ ಇರುವುದಿಲ್ಲ. ಇದು ಅರ್ಥ ಆದ್ರೆ ತಿಳ್ಕೊಳ್ಳಿ. ಓಕೆ, ವೆರಿ ಗುಡ್. ಇದ್ರ ಮೇಲೆ ಅಪ್ಲೈಡ್ ಕ್ವಶನ್, 8 ರಿಂದ 8 ಎಷ್ಟು ಬಾರಿ? ನೇರ ರೇಖೆಯಲ್ಲಿ ಹೇಳ್ತೀರಾ. 8 ಗಂಟೆಯಿಂದ ಸ್ಟಾರ್ಟ್ ಮಾಡಿ 8 ಗಂಟೆವರೆಗೆ ಎಷ್ಟು ಬಾರಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳು ನೇರ ರೇಖೆಯಲ್ಲಿ ಇರುತ್ತೆ? 8 ರಿಂದ 8 ಎಷ್ಟು ತಾಸು ನೋಡಿ? ಇದು ಪೊಲೀಸ್ ಕ್ವಶನ್, ಪೋಲ್ ಬಂತು. ಸರಿ, ಪೋಲ್ ಬಂತು ನೋಡಿ. ಓಕೆ, 8 ರಿಂದ 8. ಸೊ ನೋಡಿ, 8 ರಿಂದ 8 ಇಲ್ಲ ಆಗುತ್ತೆ, 9 ಆಗುತ್ತೆ, 10 ರಿಂದ ಆಗುತ್ತೆ, 11 ರಿಂದ ಆಗುತ್ತೆ, 12 ರಿಂದ ಆಗುತ್ತೆ, 1 ರಿಂದ 2 ಆಗುತ್ತೆ, 2 ರಿಂದ 3, 3 ರಿಂದ 4 ಆಗುತ್ತೆ, 4 ರಿಂದ 5, 5 ರಿಂದ 6 ಇಲ್ಲ ಆಗಲ್ಲ, ಬಟ್ 6 ರಿಂದ 7 ಇಲ್ಲ ಆಗುತ್ತೆ. ಸೊ ಇಲ್ಲಿ ಒಂದು ಮೈನಸ್ ಆಯ್ತು. ನೆಕ್ಸ್ಟ್ 7 ರಿಂದ 8, 8ರ ಒಳಗೆ ಇಷ್ಟು ಬಾರಿ, ಎಷ್ಟು ಬಾರಿ? 11 ಬಾರಿ ಆಗುತ್ತದೆ. ಓಕೆ, 5 ರಿಂದ 6 ನೇರ ಇರುವುದಿಲ್ಲ. ಓಕೆ, ಒಂದು ಗಡಿಯಾರದ ಕೈಗಳು ಎಷ್ಟು ಬಾರಿ ದಿನದ 12 ಗಂಟೆಯಲ್ಲಿ ಲಂಬ ಕೋನದಲ್ಲಿರುತ್ತೆ? ಓಕೆ, ಸರಿ ನೋಡಿ, ಲಂಬ ಅಂತಂದ್ರೆ ಈ ತರ ಬರೋದಕ್ಕೆ ಲಂಬ ಅಂತಾರೆ. ಸರಿನಾ? 2 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ 2:27ರ ಆಸ್ಪಾಸಿಗೆ ಲಂಬ ಇರುತ್ತೆ. 2:27ರ ಆಸ್ಪಾಸಿಗೆ ಇದು ಲಂಬ ಇರುತ್ತೆ. ನೆಕ್ಸ್ಟ್ ಇದು 3ಕ್ಕೆ. ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 12 ರಿಂದ 1 ಇಲ್ಲಿ 1 ಬಾರಿ, 2 ಬಾರಿ. 12 ರಿಂದ 1, 1 ರಿಂದ 2 ಇಲ್ಲಿ 1 ಬಾರಿ, ಇದು 2 ಬಾರಿ. ಚೆಕ್ ಮಾಡಿ, 2 ಟೈಮ್ಸ್ ಆಗುತ್ತೆ. 90 ಡಿಗ್ರಿ ಅಂತವು 2 ಟೈಮ್ಸ್ ಬರುತ್ತೆ. ಬಟ್ 2 ರಿಂದ 3 ಇಲ್ಲಿ 1 ಬಾರಿ. ಇಲ್ಲಿ ಒಂದು ಸಮಸ್ಯೆ ಏನಂದ್ರೆ 2 ಬಾರಿ ಇಲ್ಲಿ ಆಗೋಲ್ಲ, 2 ರಿಂದ 3 ಆಗಲ್ಲ, ಯಾಕಂದ್ರೆ 3 ಗಂಟೆಗೆ ಆಗ್ಬಿಡುತ್ತೆ. 3 ಗಂಟೆಗೆ ಆಗುತ್ತೆ. 3 ರಿಂದ 4 2 ಬಾರಿ ಆಗುತ್ತೆ. ಬಟ್ 2 ರಿಂದ 3 ಒಂದೇ ಬಾರಿ ಆಗುತ್ತೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. 4 ರಿಂದ 5 ಇಲ್ಲಿ 1 ಬಾರಿ, 4 ರಿಂದ 5 2 ಬಾರಿ, 5 ರಿಂದ 6 1 ಬಾರಿ, 5 ರಿಂದ 6 2 ಬಾರಿ, 6 ರಿಂದ 7 1 ಟೈಮ್ ಇದೆ. ಇದು 6 ರಿಂದ 7 2 ಟೈಮ್ಸ್ ಆಯ್ತು. ಇದು 1 ಟೈಮ್ 2 ಟೈಮ್. ಬಟ್ 8 ಇಂದ ನೋಡಿ ಇಲ್ಲಿ 1 ಟೈಮ್ ಆಯ್ತು. ನೆಕ್ಸ್ಟ್ 9ಗೆ ಆಗ್ಬಿಡುತ್ತೆ. ಸೊ ಇಲ್ಲಿ 2 ಟೈಮ್ ಇಲ್ಲಿ ಬರೋದಿಲ್ಲ, ಯಾಕಂದ್ರೆ 9ಗೆ ಆಗ್ಬಿಡುತ್ತೆ. ಸೊ 9ಗೆ ಇದು 1 ಟೈಮ್. 9 ಇಂದ 9 ಇಂದ 10 ಒಳಗೆ 2 ಸತೆ 90 ಡಿಗ್ರಿ ಆಗುತ್ತೆ. ಲಂಬ ಆದ್ರೆ 90 ಡಿಗ್ರಿ ಆಗ್ಬೇಕು. ಓಕೆ, ಸೊ 10 ರಿಂದ ಇಲ್ಲಿ 1 ಆಯ್ತು, ಇಲ್ಲಿ 2. ಓಕೆ, 11 ರಿಂದ ಇಲ್ಲಿ 1, ಇಲ್ಲಿ 2. ಓಕೆ, ಸರಿ. ಹಾಗಾದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದ್ರ ಮೇಲೆ ಅಪ್ಲೈಡ್ ಕ್ವಶನ್ ಇರುತ್ತೆ. 1 ತಾಸಿಗೆ 2 ಸತೆ ಹಿಂಗ ಬಂತ, 2 ಬಾರಿ ನಿಮ್ಗೆ 90 ಎಲ್ ಶೇಪ್ ಕಾಣುತ್ತೆ. 2 ಟೈಮ್ಸ್ ಕಾಣುತ್ತೆ ನೋಡಿ, ಎಲ್ ಶೇಪ್. ಈ ತರ ಎಲ್ ಶೇಪ್ 2 ಟೈಮ್ ಕಾಣುತ್ತೆ. ಎಲ್, ಇದು ಎಲ್, ಎಲ್, ಎಲ್ 2 ಟೈಮ್ಸ್ ಹಾಗೆ ಆಗುತ್ತೆ 1 ತಾಸಿಗೆ. ಓಕೆ, 2 ಬಾರಿ. ಆದ್ರೆ 12 ತಾಸಿಗೆ ಅಂತಂದಾಗ ಇಲ್ಲಿ ಒಂದು ಸಮಸ್ಯೆ ಆಗ್ಬಿಡುತ್ತೆ. 24 ಬಾರಿ ಆಗ್ಬೇಕಲ್ಲ, 22 ಬಾರಿ ಅಷ್ಟೇ ಆಗುತ್ತೆ. ಯಾಕೆ ಅಂತಂದ್ರೆ 2 ರಿಂದ 3 ಮತ್ತೆ 8 ರಿಂದ 9 ಕೇವಲ 1 ಬಾರಿ ಅಷ್ಟೇ ಲಂಬ ಇರುತ್ತೆ. ಹಾಗಾದ್ರೆ 24 ತಾಸಿಗೆ
44 ಬಾರಿ ಆಗುತ್ತೆ. 1 ತಾಸಿಗೆ 2 ಬಾರಿ, 12 ತಾಸಿಗೆ 22 ಬಾರಿ, 24 ತಾಸಿಗೆ 44 ಬಾರಿ ಆಗುತ್ತೆ. ಓಕೆ, 44 ಟೈಮ್ಸ್. ಅರ್ಥ ಆಯ್ತಾ? ಓಕೆ ಸರಿ. ಈಗ ಕ್ವಶನ್, ಅಪ್ಲೈಡ್ ಕ್ವಶನ್ ನೋಡಿ. 24 ತಾಸಿಗೆ ಎಷ್ಟು ಬಾರಿ 90 ಡಿಗ್ರಿ ಇರುತ್ತೆ? ಓಕೆ, ಅಪ್ಲೈಡ್ ಅಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಲ್ಲ ಅದೇ. ಪೋಲ್ 1. ಓಕೆ, 24 ತಾಸಿಗೆ 22 ಬಾರಿ ಅಲ್ಲ 44 ಬಾರಿ ಆಗುತ್ತೆ. ಯಾಕೆಂದ್ರೆ 2 ರಿಂದ 3 ಮತ್ತೆ 8 ರಿಂದ 9 ಕೇವಲ 1 ಬಾರಿ ಅಷ್ಟೇ. ಓಕೆ, 24 ತಾಸಿಗೆ ಎಷ್ಟು ಆಗಬೇಕು? 48. ಆದ್ರೆ 12 ತಾಸಿಗೆ ಎಷ್ಟು ಬಾರಿ ಆಗುತ್ತೆ? 22 ಬಾರಿ ಆಗುತ್ತೆ. 22 ಟೈಮ್ಸ್ ಆಗುತ್ತೆ. 24 ತಾಸಿಗೆ 44 ಬಾರಿ. ಓಕೆ, ಅಪ್ಲೈಡ್ ಕ್ವಶನ್. 3 ರಿಂದ 9 ಗಂಟೆಯವರೆಗಿನ, ಅಂದ್ರೆ 9ರದ್ದು ಇನ್ಕ್ಲೂಡ್ ಆಗುತ್ತೆ. 9 ಇನ್ಕ್ಲೂಡ್ ಆಗುತ್ತೆ, ಒಳಗಂತ ಹೇಳಿಲ್ಲ, 9ರವರೆಗೆ ಅಂತ ಹೇಳಿದೆ. ಬಿಟ್ವೀನ್ ಕನ್ನಡ ಇಂಗ್ಲಿಷ್ ಸ್ವಲ್ಪ ನೋಡಿ. ಫ್ರಾಮ್ 3 PM to 9 PM, 3 PM to 9 PM ಅಂದ್ರೆ 9 ಇನ್ಕ್ಲೂಡ್ ಆಗುತ್ತೆ ಅಂತ. ಓಕೆ, ಇಲ್ಲಾಂದ್ರೆ ಒಳಗೆ ಅಂತ ಮಾಡೋಣ. ಪೋಲ್ ಬಂತು. ಓಕೆ ನೋಡಿ, 3ರಿಂದ ಸ್ಟಾರ್ಟ್ ಮಾಡಿದ್ವಿ, 1 ಆಯ್ತು. ಓಕೆ, ನೆಕ್ಸ್ಟ್ 3ರಿಂದ 2, ನೆಕ್ಸ್ಟ್ ಇದು 4ರಿಂದ 2 ಸತಿ, 5ರಿಂದ 2 ಸಾರಿ, 6ರಿಂದ 2 ಸಾರಿ, 8ರಿಂದ 2 ಸಾರಿ. ಅಲ್ಲ, ಇದೇನು ಸರಿ, ಇದು 6ರಿಂದ 2 ಸಾರಿ, ಇದು 7ರಿಂದ 2 ಸಾರಿ, 7ರಿಂದ 2 ಸಾರಿ, 8ರಿಂದ ಒಂದೇ ಬಾರಿ ಆಗುತ್ತೆ. 8ರಿಂದ 9 1 ಬಾರಿ ಅಷ್ಟೇ ಆಗುತ್ತೆ. ಬಟ್ 9ರದ್ದು ಇನ್ಕ್ಲೂಡ್ ಮಾಡ್ಬೇಕಲ್ಲ. 9ರ ಒಳಗೆ ಅಂದ್ರೆ 9 ಕನ್ಸಿಡರ್ ಮಾಡ್ಬೇಕು. 9ರವರೆಗೆ ಅಂತಂದ್ರೆ ಕನ್ಸಿಡರ್ ಮಾಡ್ಬೇಕು. ಓಕೆ ನೋಡಿ, 3ರಿಂದ 9ರವರೆಗೆ ಅಂದ್ರೆ 12 ಆಗುತ್ತೆ. ಓಕೆ, 3ರಿಂದ 9ರ ಒಳಗೆ ಅಂತಂದ್ರೆ 11 ಆಗುತ್ತೆ. ವರೆಗೆ ಅಂತ ಹೇಳಿದ್ದಾನೆ. ಒಳಗೆ ಅಂದ್ರೆ 9 ತಗೋಬಾರದು. ಓಕೆ, ಅರ್ಥ ಆದ್ರೆ ಟ್ರೂ ಕೊಡು. ಹಾ, 1ರಿಂದ 10 ಹೇಳಿ. 10 ಗಂಟೆ ನಡುವಿನ ಸಮಯದಲ್ಲಿ, ಬಿಟ್ವೀನ್ ಅಂತ ಹೇಳಿದ್ದಾರೆ.
ಹೋಲ್ ಮಂತ್. ನೋಡಿ 1 ರಿಂದ 10 9 ತಾಸು. 9 ತಾಸಿಗೆ 1 ತಾಸಿಗೆ 2 ಬಾರಿ ಅಂದ್ರೆ 18 ಬಾರಿ ಆಗ್ಬೇಕು. ಬಟ್ 2 ರಿಂದ 3 ನಾ ಯಾಕೆ 2 ತಗೊಂಡೆ? 2 ಬಾರಿ ಅಂತ ಯಾಕೆ ತಗೊಂಡೆ? 2 ರಿಂದ 3 ಒಂದೇ ಬಾರಿ ಆಗದಲ್ಲ, ಹಂಗಾರೆ 1 ಮೈನಸ್ ಮಾಡಿ. ನೆಕ್ಸ್ಟ್ 8 ರಿಂದ 9 ಯಾಕೆ 2 ಬಾರಿ ತಗೊಂಡ್ರಿ? 2 ಸತಿ ಅಂತ ಯಾಕೆ ತಗೊಂಡ್ರಿ? ಒಂದೇ ಬಾರಿ ಆಗತ್ತಲ್ಲ, ಅದೊಂದು ಮೈನಸ್ ಮಾಡಿ. ಸೊ 16 ಟೈಮ್ಸ್ ಅಷ್ಟೇ ಬರುತ್ತೆ. ಓಕೆ, 16 ಟೈಮ್ಸ್ ಅಷ್ಟೇ ಬರೋದು. 2 ರಿಂದ 3 8 ರಿಂದ 9 2 ಬಾರಿ ತಗೋಬಾರದು. ಇದು ಅರ್ಥ ಆದ್ರೆ ಟ್ರೂಪುಗಳು. ಓಕೆ, ಸರಿ. ನೆಕ್ಸ್ಟ್ ಸರಿ, ನಾನು ನಿಮ್ಗೆ ಒಂದು ಫಸ್ಟ್ ಬೇಸಿಕ್ಸ್ ಎಲ್ಲ ಹೇಳ್ಬಿಡ್ತೀನಿ. ಈ ತರ 6 ರಿಂದ 7 ನಡುವೆ ಯಾವ ಟೈಮ್ ಅಲ್ಲಿ ಅವ್ರ ಜೊತೆಗಿರ್ತವೆ, ಸ್ಟ್ರೇಟ್ ಇರ್ತವೆ, 90 ಡಿಗ್ರಿ ಇರ್ತವೆ, ಈ ತರ ಕ್ವಶನ್ ಬರುತ್ತೆ. ಸೊ ಅದನ್ನ ನಾವು ಡಿಸ್ಕಸ್ ಮಾಡೋಣ, ಆಯ್ತಾ? ಇಲ್ಲಿ ಯಾವ್ದಿದೆ ಕ್ವಶನ್ ಅದನ್ನ ಬಿಟ್ಟು ನೋಡೋಣ, ಆಯ್ತಾ? ಓಕೆ, 4 ರಿಂದ 5 ಲಂಬ ಅಂತಿದೆ. ಓಕೆ, ನೆನ್ಪಿಟ್ಟು. ಈಗ ನಾ ಹೇಳ್ಬೇಕಾದ್ರೆ ಇದು ಸ್ವಲ್ಪ ಸ್ಟಾರ್ಟಿಂಗ್ ನಿಮ್ಗೆ ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ನಾ 2 ರಿಂದ 3 ಸತಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ವರಿ ಮಾಡ್ಕೊಂಡು ಹೋಗ್ಬೇಡಿ. ಈಗ 4 ರಿಂದ ಅಂತ ತಗೊಳ್ಳೋಣ. ಓಕೆ, 4 ಗಂಟೆ ಆಗಿದೆ. 4 ರಿಂದ 5 ಒಳಗೆ ಯಾವ ಸಮಯದಲ್ಲಿ ಜೊತೆಗೆ ಬರುತ್ತೆ? 4 ರಿಂದ 5 ಒಳಗೆ ಫಸ್ಟ್ ಜೊತೆಗೆ ನೋಡೋಣ, ಅಂದ್ರೆ 0 ಡಿಗ್ರಿ. ಸೆಕೆಂಡ್ ನೇರ ನೋಡೋಣ, ನೇರ ಅಂದ್ರೆ 180 ಡಿಗ್ರಿ. ನೆಕ್ಸ್ಟ್ ಲಂಬ ನೋಡೋಣ, 90 ಡಿಗ್ರಿ. ಓಕೆ, ಫಸ್ಟ್ ಕಂಡೀಷನ್ ನೆನ್ಪಿಟ್ಕೊಳ್ಳಿ. ನೀವು 4 ಇಂದ 5ಗೆ ಇಲ್ಲಿಂದ ಇಲ್ಲಿಗೆ ತಗೊಂಡ್ ಬರಲೇಬೇಕು. ಕಂಡೀಷನ್ ಫಸ್ಟ್ ಇದು. 4 ಎಲ್ಲಿರುತ್ತೆ? ಗಂಟೆ ಮುಳ್ಳು ಇಲ್ಲಿರುತ್ತಲ್ಲ, ಅದನ್ನ ನಿಮಿಷದ ಮುಳ್ಳು ಇಲ್ಲಿ ತಗೊಂಡ್ ಬರಲೇಬೇಕು. ಫಸ್ಟ್ ಕಂಡೀಷನ್ ಇದು. ನೀವು 30 ಡಿಗ್ರಿ ಇಂಟು ಮಾಡಿದ್ರೆ ಅದು 120 ಡಿಗ್ರಿ ಇಲ್ಲಿ ಬರಬೇಕಿದು, ಆಯ್ತಾ? ಫಸ್ಟ್ ಕಂಡೀಷನ್. ಓಕೆ, ನೆಕ್ಸ್ಟ್ ಈಗೇನ್ ಹೇಳಿದಾನೆ? 0 ಡಿಗ್ರಿ ಅಂತ ಹೇಳಿದಾನೆ. ಜೊತೆಗೆ ಬರಬೇಕು ಅಂದ್ರೆ 0 ಡಿಗ್ರಿ. ನೋಡಿ, ಪ್ಲಸ್ ಆದ್ರೂ ಮಾಡಿ, ಮೈನಸ್ ಆದ್ರೂ ಮಾಡಿ. ಓಕೆ, ಪ್ಲಸ್ ಆರ್ ಮೈನಸ್ ನೀವು ಏನ್ ಮಾಡಿ ನಡೆಯುತ್ತೆ, ಬಟ್ ಪ್ಲಸ್ ಅಂತ ಮಾಡಿ. ಪ್ಲಸ್ ಮಾಡಿದ್ರೆ 0 ಡಿಗ್ರಿ. ಸರ್ 120 0 ಪ್ಲಸ್ ಮಾಡಿದ್ರೆ ಏನು? ಹೌದು, ಬಟ್ ನಿಮ್ ನೆಕ್ಸ್ಟ್ 180 90 ಅದು ಗೊತ್ತಾಗ್ಬೇಕಲ್ಲ, ಅದನ್ನ ಇಲ್ಲಿ ಪ್ಲಸ್ ಮಾಡ್ತೇನೆ. ಪ್ಲಸ್ ಯಾಕೆ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಇದು 0 ಡಿಗ್ರಿ ಜೊತೆಗೆ ಬರಬೇಕು, ಪ್ಲಸ್ ಮಾಡ್ಬೇಕು. ಓಕೆ, 120 ಡಿಗ್ರಿ ಆಯ್ತು. ಈಗ ಇದನ್ನ ನೀವು ಇದು ಡಿಗ್ರಿದಲ್ಲಿರೋದನ್ನ 2/11 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈಗ ಅದು ನಿಮಿಷಕ್ಕೆ ಕನ್ವರ್ಟ್ ಆಗುತ್ತೆ. ಫಸ್ಟ್ ಕಂಡೀಷನ್ 30 ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್, ನಿಮ್ಗೆ 0 ಡಿಗ್ರಿ ಜೊತೆಗಿರ್ಬೇಕಂದ್ರೆ 0 ಡಿಗ್ರಿ, ನೇರ ಇರ್ಬೇಕಂದ್ರೆ 180 ಡಿಗ್ರಿ, ಲಂಬ ಇರ್ಬೇಕಂದ್ರೆ 90 ಡಿಗ್ರಿ. ಸೊ ಈಗ ಇದು 240/11. ಇದನ್ನ ಭಾಗಿಸಿ 11 2 22 ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ, 20. ನೆಕ್ಸ್ಟ್ 11 1 11 ಎಷ್ಟು ಉಳಿಯುತ್ತೆ? 9 ಉಳಿಯುತ್ತೆ. ಯಾವಾಗ್ಲೂ ಕೆಳಗೆ 11 ಬರುತ್ತೆ. ಇಲ್ಲಿ ಏನ್ ಇರುತ್ತಲ್ಲ ಅದೇ ಕೆಳಗೆ ಬರೋದು. 11 2 22 2 ಉಳಿಯಿತು, 25. 11 1 11 ಇನ್ನು ಉಳಿದಷ್ಟು 9/11. ಸೊ 21 9/11 ಆಗುತ್ತೆ. ಓಕೆ, ಸರಿ. ಅಕಸ್ಮಾತ್ ಏನಾದ್ರು ಸರ್ 180 ಡಿಗ್ರಿ ಅಂತ ಹೇಳಿದ್ರೆ ಸೆಕೆಂಡ್ ಕಂಡೀಷನ್ 4 × 30 ಮಾಡ್ಬೇಕು. 180 ಡಿಗ್ರಿ ಮಾಡ್ಬೇಕು. ನೋಡಿ, 120 ಪ್ಲಸ್ 180 ಡಿಗ್ರಿ ಮಾಡ್ಬೇಕು. 180 ಡಿಗ್ರಿ ಅಂದ್ರೆ ನೇರ. ಇದನ್ನ ಮೈನಸ್ ಮಾಡ್ಬೋದಾ? ಮೈನಸ್ ಮಾಡ್ಬೋದು. ಯಾವಾಗ ನಿಮ್ಗೆ 360 ಡಿಗ್ರಿ ದಾಟ್ ಹೋಗುತ್ತೆ ಅನ್ಕೊಳ್ಳಿ, 360 ಡಿಗ್ರಿ ದಾಟ್ ಹೋಗುತ್ತೆ ಅಂದ್ರೆ, ಯಾಕಂದ್ರೆ ಟೋಟಲ್ ಇರೋದೇ 360 ಡಿಗ್ರಿ. ಒಂದ್ ವೇಳೆ 370 ಡಿಗ್ರಿ ಆಗಿತ್ತು ಅನ್ಕೊಳ್ಳಿ, ಅವಾಗ ಬೇಕಾದ್ರೆ ಮೈನಸ್ ಮಾಡ್ಕೊಳ್ಳಿ. 360 ಡಿಗ್ರಿ ದಾಟ್ ಹೋಗಬಾರ್ದು ಕಂಡೀಷನ್. ಸರ್ ಇದೆಷ್ಟಾಯ್ತು? 300 ಡಿಗ್ರಿ. ಇದನ್ನ 2/11 ಇಂದ ಮಾಡಿ ಮಲ್ಟಿಪ್ಲೈ ಮಾಡಿ, ನಿಮ್ಗೆ ಈಗ ಅದು ಏನು ನೇರ ಬರುತ್ತೆ. 600/11 ಎಷ್ಟು? 11 5 55, 5 ಉಳಿಯುತ್ತೆ. 11 4 44, 6 ಉಳಿಯುತ್ತೆ. 6/11 ಅಂದ್ರೆ 4 ಗಂಟೆ 54 ನಿಮಿಷ ಇದ್ದಾಗ 2 ಹಿಂಗ್ ಸ್ಟ್ರೇಟ್ ಬರುತ್ತೆ. 0 ಡಿಗ್ರಿ ಯಾವಾಗ ಆಗುತ್ತೆ? 4:21 ಟೈಮ್ ಅಲ್ಲಿ 2 ಜೊತೆಗೆ ಬರ್ತವೆ. ನೇರ ಯಾವಾಗ ಬರುತ್ತೆ? 4:54 ಇದ್ದಾಗ ನೇರ ಬರುತ್ತೆ. ಹಿಂಗೆ
ಓಕೆ, ಈ ತರ ನೇರ ಬರುತ್ತೆ. ಫಸ್ಟ್ ಏನ್ ಮಾಡ್ಬೇಕು, 30ನ ಮಲ್ಟಿಪ್ಲೈ ಮಾಡ್ಬೇಕು. ಆಮೇಲೆ ನಿಮ್ಗೆ ಜೊತೆಗೆ ಅಂದ್ರೆ 0 ಡಿಗ್ರಿ, ಸ್ಟ್ರೇಟ್ ಲೈನ್ ಅಂದ್ರೆ 180 ಡಿಗ್ರಿ. ಅದು ಮಾಡಿದ್ಮೇಲೆ 2/11 ಕಂಪಲ್ಸರಿ ಮಾಡು. 2/11 ಮಾಡಿದ್ರೆ ಮಾತ್ರ ಅದು ನಿಮಿಷಕ್ಕೆ ಕನ್ವರ್ಟ್ ಆಗುತ್ತೆ. ಇನ್ನು ಥರ್ಡ್ ಲಂಬ. ಲಂಬ ಅಂತಂದ್ರೆ 4 ಇಂಟು 30 ಕಂಪಲ್ಸರಿ 120 ಆಗುತ್ತೆ. ಇಲ್ಲಿ ನಿಮ್ಗೆ ಎರಡು ಕಂಡೀಷನ್ ಇದೆ. ನೀವು -90 ಡಿಗ್ರಿ ಒಂದು ಮಾಡ್ಬೋದು ಅಥವಾ +90 ಮಾಡ್ಬೋದು. ಎರಡು ಬರ್ತಾವಲ್ಲ ನಿಮ್ಗೆ, 4ರಿಂದ 5 ಎರಡು ಲಂಬ ಬರುತ್ತಲ್ಲ, ಒಂದು +30 ಇನ್ನೊಂದು -30. ಸೊ ಇದನ್ನ 2/11 ಮಾಡಿದ್ರೆ 60/11 ಅಂದ್ರೆ 11 5 55 5. ಹಂಗಾದ್ರೆ 4 ಗಂಟೆ 5 ನಿಮಿಷದಿದ್ದಾಗ ಎರಡು ಹಿಂಗೆ ಸ್ಟ್ರೇಟ್ ಅಂದ್ರೆ 90 ಡಿಗ್ರಿ ಆಗಿರುತ್ತೆ, ಎಲ್ ಶೇಪ್ ಬರುತ್ತೆ. ಅಥವಾ ಇನ್ನೊಂದಿದೆ 2/11 420/11 11 3 33 90 ಉಳಿತು, 11 8 88 2/11. ಸೊ 4 38 ಆದಾಗ ಸ್ಟ್ರೇಟ್ 4 38 ಆದಾಗ ಅವು ಜೊತೆ 4 38 ಆದಾಗ ಲಂಬ ಇರುತ್ತೆ. ಈಗ ನಾನು ಇದನ್ನ ಪ್ರೂಫ್ ತೋರಿಸ್ತೀನಿ, ಆಯ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ಬರ್ಕೊಳ್ಳಿ. 21 54 ಇದು 5 38. ಸರಿ, ಹಿಂದೆ ಹೋಗಿ ನೋಡೋಣ. ಸರಿ, 4 ಎಷ್ಟಾಗಿದೆ ನೋಡಿ. 4 ಇದು ಯಾವ ಟೈಮ್? 4:21 ಟೈಮ್ ನೋಡಿ. ಈ ಟೈಮ್ ಅಲ್ಲಿ ನೋಡಿ 4:21 ಇನ್ನು ಸ್ವಲ್ಪ ಏನಿದೆ, ಸ್ವಲ್ಪ ಮುಂದೆ ಹೋಗಿದೆ. ಈ ಟೈಮ್ ಅಲ್ಲಿ ಆಯ್ತಾ, ನಾವು ಕಂಡುಹಿಡಿದ್ವ 4:21 ಅಂತ. ಇದು ಯಾವಾಗ ಜೊತೆಗಿರೋದು. ನೆಕ್ಸ್ಟ್ ಲಂಬ ಇರೋದು. ಇಲ್ಲಿ ನೋಡಿ 4:54 ಇತ್ತಲ್ಲ. ಇಲ್ಲಿ ನೋಡಿ 4:54 ಇಲ್ಲಿ ಸ್ಟ್ರೇಟ್ ಲೈನ್ ಬಂತು. ಕರೆಕ್ಟ್ ಅರ್ಥ ಆಗ್ತಾ ಇದೆ ಅಲ್ರಿ? 4:54 ಇನ್ನು ಒಂದು ಚಿಲ್ಲರೆ ಇದೆ, ಅದು ಸೆಕೆಂಡ್ ಲೆಕ್ಕದಲ್ಲಿ ಬರುತ್ತೆ. ನೆಕ್ಸ್ಟ್ ಲಂಬದಲ್ಲಿ 2 ಬಂತು. 4 ಇಂದ ನೋಡಿ 4 ಒಂದು 4-5 ಬಂದಿತ್ತ, ಒಂದು 4-5ಗೆ ಲಂಬ ಬಂದಿತ್ತು ನೋಡಿ. ಇದು 4-5ಗೆ 90 ಡಿಗ್ರಿ ಬಂತು. ಇನ್ನೊಂದು 4:38 ಬಂದಿತ್ತು. 4:38ಗೆ 90 ಡಿಗ್ರಿ ಬಂದಿದೆ ನೋಡಿ. ಸೊ 4:38 ಇದು 38 ಸಮಥಿಂಗ್ ಸ್ವಲ್ಪ ಮುಂದೆ ಹೋಗಿದೆ 38 ಇದು ಅಂತ. ಓಕೆನಾ? ಓಕೆ, 4:21ಕ್ಕೆ ಜೊತೆಗೆ ಬರುತ್ತೆ, 4:54ಕ್ಕೆ ಸ್ಟ್ರೇಟ್ ಇರುತ್ತೆ, 4:05 4:38 ಟೈಮ್ ಅಲ್ಲಿ ಹಿಂಗೆ 90 ಡಿಗ್ರಿ ಇರುತ್ತೆ. ಓಕೆ ಸರ್, ಈಗ ಇಲ್ಲಿ ನೋಡೋಣ 6 ಮತ್ತು 7 ನಡುವೆ ಯಾವ ಸಮಯದಲ್ಲಿ ಒಟ್ಟಿಗೆ ಇರುತ್ತೆ. ಫಸ್ಟ್ ಏನ್ ಮಾಡ್ಬೇಕು, 6 ಇಂಟು 30 ಡಿಗ್ರಿ ಮಾಡ್ಬೇಕು. ಎಷ್ಟಾಯ್ತು? 180 ಡಿಗ್ರಿ ಆಗುತ್ತೆ. ನಿಮ್ಗೆ ಜೊತೆಗಿರ್ಬೇಕಂದ್ರೆ 0 ಡಿಗ್ರಿ ಮಾಡಿ 180 ಡಿಗ್ರಿ. ಈಗ ಇದನ್ನ 2/11 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ ಅದು ನಿಮ್ಗೆ ನಿಮಿಷದಲ್ಲಿ ಕನ್ವರ್ಟ್ ಆಗುತ್ತೆ. ಸರಿ, 11 3 33 3 ಉಳಿತು, 11 2 22 8 ಉಳಿತು, ಕೆಳಗೆ 11 ಬರುತ್ತೆ. 32 8 11 ನಿಮಿಷ. ಹಾಗಾದ್ರೆ 6 ಗಂಟೆ 32 8 11 ನಿಮಿಷದಲ್ಲಿ ಜೊತೆಗೆ ಬರುತ್ತವೆ. ಓಕೆ, ಅರ್ಥ ಆದ್ರೆ ಟ್ರೂ ಕೊಡಿ. ಓಕೆ ಸರ್, ಇಲ್ಲಿ ನೋಡಿ 9ರಿಂದ 10 ಯಾವ ಸಮಯದಲ್ಲಿ ಎರಡು ಕೈಗಳು ಒಟ್ಟಿಗೆ ಇರುತ್ತೆ. ಒಟ್ಟಿಗೆ ನೀವು ಟ್ರೈ ಮಾಡ್ತೀರಾ? ಮಾಡಿ 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 ಮಿಸ್ಟೇಕ್ ಮಾಡಿದಷ್ಟು ಕಲಿತೀರ.
4 month. ಓಕೆ ಸರಿ ನೋಡಿ, ಈಗ 9 ಫಸ್ಟ್ 30 ಡಿಗ್ರಿ ಎಷ್ಟಾಯ್ತು 270, 2/11 ಮಾಡಬೇಕು, 540/11 ಆಗುತ್ತೆ. ಓಕೆ 0 ಡಿಗ್ರಿ ನೀವು ಪ್ಲಸ್ ಮಾಡಿ ನಡೆಯುತ್ತೆ ಮಾಡಿ 11 4 44 10 ಉಳಿಯುತ್ತೆ, 11 9 99 1 ಉಳಿಯುತ್ತೆ, 49 1/11. ಸರಿ ಇದೇ ತರ ಒಟ್ಟಿಗೆ ಇರುತ್ತೆ ಮಾಡಿ, ಇದನ್ನ ಒಟ್ಟಿಗೆ ಇರೋದು ಸರಿ. ಪೋಲ್ ಬಂತು, ಸರಿ 8 ರಿಂದ 9 ಇದು ಫಸ್ಟ್ 30 ಡಿಗ್ರಿ ಇಂಟು ಮಾಡಿ ಎಷ್ಟಾಯ್ತು 240, ಇದನ್ನ 2/11 ಮಾಡ್ಬೇಕು ನೋಡಿ, ಒಟ್ಟಿಗೆ ಇರೋದಕ್ಕೆ ನಾನು 0 ಏನು ಆಡ್ ಮಾಡಿಲ್ಲ. 480/11 11 4 44 4 ಉಳಿತು, 11 3 33 7 ಉಳಿತು, 43 7/11. ಓಕೆ ಸರಿ. ಓಕೆ ಈಗ ನೋಡಿ 9 ರಿಂದ 10 ನಡುವೆ ಯಾವ ಸಮಯದಲ್ಲಿ ವಿರುದ್ಧ ದಿಕ್ಕಲ್ಲಿ ಇರುತ್ತೆ. ಈಗ ನಾನು ಮಾಡ್ತೀನಿ ನೋಡಿ, ಇದನ್ನ ವಿರುದ್ಧ ದಿಕ್ಕು ಈ ತರ ಇರೋದು. 9 ಫಸ್ಟ್ 30 ಡಿಗ್ರಿನ ಮಲ್ಟಿಪ್ಲೈ ಮಾಡಬೇಕು, 270 ಆಯ್ತು. ಪ್ಲಸ್ 180 ಮಾಡಿದ್ರೆ 360 ದಾಟುತ್ತೆ, ಅದಕ್ಕೆ -180 ಮಾಡಿ. ಅವಾಗ ಹೇಳಿದಿಲ್ಲ 360 ದಾಟಬಾರ್ದ್ರೆ, ಆಯ್ತಾ. ಸೊ ಇದೆಷ್ಟಾಗುತ್ತೆ 90 ಡಿಗ್ರಿ ಆಗುತ್ತೆ. ಈಗ ನಿಮಿಷಕ್ಕೆ ಕನ್ವರ್ಟ್ ಮಾಡಿ, ನಿಮಿಷಕ್ಕೆ ಕನ್ವರ್ಟ್ ಮಾಡಿದ್ರೆ 2/11 ಅಂದ್ರೆ 180/11. 11 1 11 7 ಉಳಿಯುತ್ತೆ 70, 11 6 66 4 ಉಳಿಯುತ್ತೆ 4 ಓಪನ್ 11. ಸೊ 16 4 ಓಪನ್ 11 9 ಗಂಟೆ 16 4 ಓಪನ್ 11 ನಿಮಿಷ. ಓಕೆ 360 ದಾಟತ್ತೆ ಅಂದ್ರೆ 180 ಮೈನಸ್ ಮಾಡಿ ಅಷ್ಟೇ. ಓಕೆನಾ, ಇಲ್ಲೇನ್ ಮಾಡಿ 180 ಯಾಕೆ 180 ವಿರುದ್ಧ ದಿಕ್ಕು, ಸ್ಟ್ರೇಟ್ ಲೈನ್ ಅಂತಂದ್ರೆ ಅದು 180 ಆಗಿರುತ್ತೆ. ಸೇಮ್ ಇಂಥದ್ದೇ ಮಾಡಿ. ತ್ರೀ ದಾಟಲ್ಲ ಅಂದ್ರೆ ಪ್ಲಸ್ ಮಾಡಿ.
ಕಮೆಂಟ್ ಅಲ್ಲಿ ಆನ್ಸರ್ ಮಾಡಬೇಡಿ, ಪೋಲ್ ಕೊಡ್ತಾರೆ. ಪೋಲ್ ಬರ್ತಾ ಇದೆ. ಓಕೆ ಸರಿ, ಇಲ್ಲಿ ನೋಡಿ ಒಂದಕ್ಕೆ 30 ಇದು ಮಾಡಿ 30 ಡಿಗ್ರಿ ಆಗುತ್ತಾ. ನೆಕ್ಸ್ಟ್ 2/11 60/11 ಉಡಾನ್ ಮಂದಿ ಅದಾರೆ. ಇಲ್ಲ ನೋಡಿ, ನಾನು ಸುಮ್ಮನೆ ಕುತ್ಕೊಳ್ಳೋನಲ್ಲ, ನನಗೆ ಮೆಂಟಲ್ ಟೀಚ್ ಮಾಡ್ಲಿಲ್ಲ ಅಂತಂದ್ರೆ ನಮಗೂ ಆಗಲ್ಲ. ನನಗೆ ಇಷ್ಟು ದಿನ ನಾನು ಏನೋ ಗಳಿಸಿರೋ ಒಂದು ನಾಲೆಜ್ ನ ಸುಮ್ಮನೆ ಇದು ಮಾಡಕ್ಕಲ್ಲ. ನನಗೇನು ಆಫ್ಲೈನ್ ಮಾಡಿದ್ರೆ ನಾನು ನಾಳೆನೇ ನಂದು ಒಂದು ದೊಡ್ಡ ಬಿಲ್ಡಿಂಗ್ ನಾನು ಮಾಡಿ ನಾ ಕೋಚಿಂಗ್ ಕ್ಲಾಸ್ ಮಾಡಕ್ಕೆ ಏನೂ ಇದಿಲ್ಲ. ಆದ್ರೆ ನನಗೆ ಆನ್ಲೈನ್ ನಿಮ್ಮಿಂದ ಇವತ್ತು ನಾ ಇಷ್ಟೆಲ್ಲ ಏನೋ ಹೆಸರು ಮಾಡಿದೀನಿ, ಇವತ್ತು ಏನೋ ಒಂದು ನಿಮ್ಮಿಂದ ನನಗೆ ಉಪಕಾರ ಆಗಿದೆ. ಸೊ ಅದಕ್ಕೆ ನಾನು ಆನ್ಲೈನ್ ಮಾತ್ರ ಬಿಡಲ್ಲ, ಸೊ ಮಾಡ್ತೀನಿ. ಅದಕ್ಕೆ ಬೇರೆ ಬೇರೆ ಪ್ಲಾನ್ ಇದೆ. ಆಯ್ತಾ, 11/5 5/11. ಸೊ ಎಲ್ಲಿದೆ 5/11? ಓಕೆ ಸರಿ, ಇದು ಸ್ಟ್ರೇಟ್ ಲೈನ್ ಅಲ್ಲ, ಸ್ಟ್ರೇಟ್ ಲೈನ್. ಸೊ 30 + 180 ಡಿಗ್ರಿ ಮಾಡಿ ಎಷ್ಟು 210 ಆಗುತ್ತೆ. 210 2/11 ಇಂದ ಮಲ್ಟಿಪ್ಲೈ 420/11. ಓಕೆ, 11 3 33 90 ಉಳಿಯುತ್ತೆ. 11 8 88 2/11. ಓಕೆನಾ? ಸರಿ, ಒಂದು 90 ಡಿಗ್ರಿ ಮಾಡ್ತೀರಾ. ಓಕೆ, ಇದು ಸ್ಟ್ರೇಟ್ ಲೈನ್ ನಾನೇ ಮಾಡಿದ್ದೀನಿ. ಅದನ್ನ ಸ್ಟ್ರೇಟ್ ಲೈನ್ ಇದೆಷ್ಟು ಬಂದಿತ್ತು? 54 ಬಂದಿತ್ತಲ್ಲ. ಆಪ್ಷನ್ 2 ಇದಾವೆ. ಇದೊಂದು ಮಾಡಿ, ಇದನ್ನು ನಾ ಮಾಡಿದ್ದೀನಿ. ಇದೆಷ್ಟು ಬಂದಿದ್ರಿ? ಇದು ಲಂಬ ಮಾಡಿ. ಎಸ್, ಈಗ ನೋಡಿ 5:15 ಏನ್ ಕ್ಲಾಸ್ ಇರುತ್ತಲ್ಲ, ಅದನ್ನ 12 ಗಂಟೆಗೆ ಮಾಡಿರ್ತೀವಿ. ಡಿಸಿಷನ್ ಚೇಂಜ್ ಮಾಡಲ್ಲ ರೀ. ಓಕೆ, ಏನಿಲ್ಲ ರೀ, ಯೂಟ್ಯೂಬ್ ಇದೆ ಅಲ್ಲ ನಮ್ದು. ನೋಡಿ, ಅನ್ಅಕಾಡೆಮಿ ಬಗ್ಗೆ ನಾವು ಆಕ್ಚುಲಿ ಏನೂ ಹೇಳ್ಬಾರ್ದು. ಅನ್ಅಕಾಡೆಮಿ ಇಷ್ಟೆಲ್ಲ ಕೊಟ್ಟಿದೆ, ಆಯ್ತಾ, ನಿಮಗೂ ಫ್ರೀ ಕ್ಲಾಸ್ ಕೊಟ್ಟಿದೆ, ನನಗೂ ಫ್ರೀ ಕ್ಲಾಸ್ ಮಾಡೋ ಅವಕಾಶ ಕೊಟ್ಟಿದೆ. ಸೊ ಅನ್ಅಕಾಡೆಮಿ ಯಾವತ್ತೂ ಥ್ಯಾಂಕ್ಸ್ ಹೇಳ್ಬೇಕು. ಬಟ್ ಅವರು ಕೈಯಿಂದ ದುಡ್ಡು ಹಾಕ್ತಿದ್ರಿ, ಮೇಂಟೆನೆನ್ಸ್ ಬಹಳ ಕಾಸ್ಟ್ ಇತ್ತು. ಅನ್ಅಕಾಡೆಮಿ ಏನೂ ತಪ್ಪಿಲ್ಲ ಇಲ್ಲಿ. ಓಕೆ ಸರಿ, ಪೋಲ್ ಕೊಡ್ತಾ ಇದ್ದೀನಿ. ನಿಮಗೆ ಮೇಲ್ ಬಂದಿದ್ದೇನೆ ಯಾವ್ದಾದ್ರು? ಎಸ್ ನೋ ಬಂದಿದ್ದೇನೆ. ಏನಂತ ಬಂದಿದೆ? ಓಕೆ, ಲಂಬ ಅಂತಂದ್ರೆ ನೋಡಿ 2 × 30 60 ಡಿಗ್ರಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 90 ಮಾಡ್ಬೇಕಿದೆ. +90 ಎಷ್ಟಾಗುತ್ತೆ? 150. ಇದನ್ನ 2/11. 11 2 22 80. 11 7 77. ಸೊ 3/11 ಆಗುತ್ತೆ. ಓಕೆ ನೋಡಿ, ಫೆಬ್ರವರಿ ಎಂಡ್ವರೆಗೂ ಇರುತ್ತೆ. ವರಿ ಮಾಡ್ಕೊಂಡು ಹೋಗ್ಬೇಡಿ. SSC ಸ್ಟೂಡೆಂಟ್ಸ್ ಯಾರಿದ್ದೀರಲ್ಲ, ಫೆಬ್ರವರಿವರೆಗೂ ಇರುತ್ತೆ. ಯಾಕೆ ತಲೆ ಕೆಡಿಸ್ಕೊತೀರಾ? ದಿವ್ಯಾ, ಅಂಬು, ಪ್ರವೀಣ್, ಲೋಕೇಶ್, ತಿಪ್ಪಣ್ಣ, ಕುಮಾರ್, ಶಿವಾನಿ, ರಾಧಾಕೃಷ್ಣ, ರಾಜು 1 HP. ನೋಡಿ, ಫೆಬ್ರವರಿ 29ಗೆ ಅವಾಗ ಒಂದು ಲಾಸ್ಟ್ ಕ್ಲಾಸ್ ಇರುತ್ತೆ ನಂದು. ಓಕೆ, ಅಲ್ಲಿವರೆಗೂ ವರಿ ಮಾಡ್ಕೊಂಡು ಹೋಗ್ಬೇಡಿ.
ನೋಡಿ ಒಂದ್ ನೆನ್ಪಿಟ್ಕೊಳ್ಳಿ, ನಾನು ನಿನ್ನೆ ಕಮೆಂಟ್ಸ್ ನೋಡ್ತಾ ಇದ್ದೀನಿ, ಎಷ್ಟೋ ಜನ ಅದ್ರಲ್ಲಿ ಏನೇನೇನೋ ಕಮೆಂಟ್, ಈಶ್ವರ್ ಸರ್ ಮಾಡಲ್ಲ, ಈಶ್ವರ್ ಸರ್ ಅಲ್ಲ, ಯಾವುದೇ KPSC ಕ್ಯಾಟಗರಿಲಿ ಯಾವುದೇ ಎಜುಕೇಟರ್ ಮಾಡಲ್ಲ. ಓಕೆ, ಸೊ ನೀವು ವರಿ ಮಾಡ್ಕೊಳಕ್ ಹೋಗ್ಬೇಡಿ, ನನ್ನ ಮೇಲೆ ನಂಬಿಕೆ ಇಡಿ, ಆಯ್ತಾ? ಸೊ ನನ್ನ ಮೇಲೆ ನಂಬಿಕೆ ಇಡಿ ಅಷ್ಟೇ. ಓಕೆ, ಸೊ ಮತ್ತೊಮ್ಮೆ ಲೀಡರ್ ಬೋರ್ಡ್ ತೋರಿಸ್ತಾ ಇದೆ. $499 ಮತ್ತೆ ಬರಲ್ಲ. ನೀವು ಯಾವ ಸಬ್ಸ್ಕ್ರಿಪ್ಷನ್ ತಗೊಂಡ್ರು ಬರಲ್ಲ. ನಿನ್ನೆ ಸ್ಟೂಡೆಂಟ್ ಕೆಲವರು ಹಾಕ್ತಿದ್ದಾರೆ ಏನೋ, ಇಲ್ಲ ದುಡ್ಡಿಗೋಸ್ಕರ ಇದು ಮಾಡ್ತಿದ್ದಾರೆ ಪ್ಲಸ್ ಅಂತ. ನೀವು ಪ್ಲಸ್ ಸಬ್ಸ್ಕ್ರಿಪ್ಷನ್ ಆಗಲ್ಲ, ಬಂದ್ ಆಯ್ತು ಈಗ ಪ್ಲಸ್ ಸಬ್ಸ್ಕ್ರಿಪ್ಷನ್, ಆಯ್ತಾ?